Hallelujah. Hallelujah. Praise the Lord. Praise the Lord. ದೇವರು ಒಳ್ಳೆಯವನಾಗಿದ್ದಾನೆ. Hallelujah. ಎಷ್ಟು ಮಂದಿ ನಂಬುತ್ತೀರಿ ನನ್ನ ಕರ್ತನು ಒಳ್ಳೆಯವನಾಗಿದ್ದಾನೆ, ನನ್ನ ಯೇಸು ಒಳ್ಳೆಯವನಾಗಿದ್ದಾನೆ. Hallelujah. ಈ ವರ್ಷದ 2026ನೇ ವರ್ಷದಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳುಗಳ ಕಾಲ ನನ್ನ ಕರ್ತನು ನಮ್ಮನ್ನು ಅದ್ಭುತವಾಗಿ ನಡೆಸಿದ್ದಾನೆ. ಪ್ರೇರೆ ಈ ಲೋಕಕ್ಕೆ ಅನುಸಾರವಾಗಿ ಈ ತಿಂಗಳಲ್ಲಿ ಈ ವಾರ, ಈ ದಿನ ಕೊನೆಯ ನಿತ್ಯವಾರ. ಹಲ್ಲೆಲೂಯಾ. ನಮ್ಮನ್ನು ಆತನು ಬರಮಾಡಿದ್ದಾನೆ, ಸಭೆಗೆ ಬರಮಾಡಿದ್ದಾನೆ. ದೇವರ ವಾಕ್ಯತ್ತದೆ, ನೀವು ಸಭೆಯಾಗಿ ಕೂಡಿಕೊಳ್ಳುವುದನ್ನು ಬೇರೆಯವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನೀವು ಬಿಡಬೇಡ್ರಿ, ಇದನ್ನು ಮತ್ತಷ್ಟು ಜಾಸ್ತಿ ಮಾಡಿ. ಯಾಕೆ? ಕರ್ತನ ಪ್ರತ್ಯಕ್ಷತೆ ಬಹಳ ಸಮೀಪವಾಗಿದೆ ಎಂಬುದಾಗಿ ಬೈಬಲ್ ನಮ್ಮನ್ನು ಎಚ್ಚರಿಸುವಂತದಾಗಿದೆ. ಹಲ್ಲೆಲೂಯಾ. ಆ ಸಹೋದರರು ಒಂದಾಗಿರುವುದು ಎಷ್ಟೋ ರಮ್ಯವಾಗಿದೆ, ಎಷ್ಟೋ ಒಳ್ಳೆಯದಾಗಿದೆ. ಅಲ್ಲಿ ಆಶೀರ್ವಾದವು, ಜೀವವು ನೆಲೆಗೊಂಡಿದೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಮಕ್ಕಳಾಗಿ ನಾವಿವತ್ತು ಒಟ್ಟಾಗಿ ಸೇರಿ ಬಂದಿರುವಾಗ ನಮ್ಮ ಮಧ್ಯದಲ್ಲಿ ಆಶೀರ್ವಾದ ಉಂಟು, ಜೀವ ಉಂಟು. ಕರ್ತನ ನಮ್ಮ ಮಧ್ಯದಲ್ಲಿದ್ದಾನೆ, ಪವಿತ್ರಾತ್ಮ ನಮ್ಮ ಮಧ್ಯದಲ್ಲಿ ಚಲಿಸುವಂತನಾಗಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಮ್ಮ ಜೀವಿತದಲ್ಲಿ ಕರ್ತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಮ್ಮ ಹಸ್ತಗಳನ್ನು ಮೇಲೆ ಕೆತ್ತಿಕೊಂಡು ನಮ್ಮ ಬಾಯಿಗಳನ್ನು ತೆರೆದುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ಕರ್ತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ, ಇದನ್ನೇ ನನ್ನಿಂದ ನಿನ್ನಿಂದ ಕರ್ತನು ಬಯಸುವಂತನಾಗಿದ್ದಾನೆ. ಓ ರಾಮ ಶಿಖರ ವಂದನ್ಯ ವಂದನ್ಯ. ಎಲ್ಲ ಸ್ವರಗಳು ಕೇಳಿಸಲ್ಪಡಲಿ, ಹರ್ಷ ಧ್ವನಿಗೈ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ನಾವು ಹರ್ಷ ಧ್ವನಿಗೈ ಮಾಡಲಿಕ್ಕೆ, ಆತನಿಗೆ ಜಯಘೋಷ ಮಾಡಲಿಕ್ಕೆ ಓ ಕರ್ತನ ಸಮ್ಮುಖದಲ್ಲಿ ನಾವು ಸೇರಿ ಬಂದವರಾಗಿದ್ದೇವೆ. ಶಕಲ ವಂದನಗಳ ಶಾಂತನಿಲ್ಲ, ನೀತಿವಂತರ ಸ್ವಾಸ್ಥ್ಯದಲ್ಲಿ ಉತ್ಸಾಹ ಧ್ವನಿಯು ಜಯಘೋಷವು ಹೊರಡುತ್ತಿರುತ್ತದೆ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ನಾವು ನೀತಿವಂತರಾಗಿದ್ದೇವೆ, ಕ್ರಿಸ್ತನಲ್ಲಿ ನಾವು ನೀತಿವಂತರಾಗಿದ್ದೇವೆ. ಓ ನಿಮಾಂತ ವಿವಲ ಶೆಕೆಯ ಕಂಡ ರೀಬ್ರ ಸೈಕ್ರೋ ಹೊಂದ ಲಾಭ ಬಾಬ ಶಿಖಲ ಕಲ ಕದನ ಮಾಂದರಿಯಲ್ಲ ಉಡ ರವಲವ ಶಾಂತನಿಲ್ಲ ಅಂದರೆ ಒಂದಾಗಿದ ಹೇಳ್ತೇನೆ, ನಾನು ಯಾವಾಗಲೂ ಕರ್ತನನ್ನು ಸ್ತುತಿಸುವೆನು, ಎಡೆಬಿಡದೆ ಕರ್ತನನ್ನು ಸ್ತೋತ್ರಿಸುವೆನು. ಹಲ್ಲೆಲೂಯಾ. ಆತನ ಸ್ತೋತ್ರವು ಯಾವಾಗಲೂ 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 ನನ್ನ ಬಾಯಲ್ಲಿದೆ. ನಾನು ಎಡೆ ಬಿಡದೆ ಕರ್ತನನ್ನು ಕೊಂಡಾಡುವೆನು ಎಂಬುದಾಗಿ. ಹೌದು, ನಾನು ನೀವು ಎಡೆ ಬಿಡದೆ ಕರ್ತನನ್ನು ಕೊಂಡಾಡುವವರಾಗಿದೆ ಪ್ರಿಯರೇ. ಆತನ ಸ್ತೋತ್ರವು ಯಾವಾಗಲೂ ನಮ್ಮ ಬಾಯಲ್ಲಿದೆ. ಯಾಕೆ? ಕರ್ತನ ಅನೇಕ ಮಹೋಪಕಾರಗಳನ್ನು ನನ್ನ ನಿಮ್ಮ ಜೀವಿತದಲ್ಲಿ ಆತನು ಮಾಡಿದ್ದಾನೆ, ನಮ್ಮ ಕುಟುಂಬದಲ್ಲಿ ಮಾಡಿದ್ದಾನೆ, ನಮ್ಮ ಮಕ್ಕಳ ಜೀವಿತದಲ್ಲಿ ಮಾಡಿದ್ದಾನೆ, ನಮ್ಮ ಕೆಲಸದಲ್ಲಿ ಮಾಡಿದ್ದಾನೆ, ನಮ್ಮ ಸಭೆಯಲ್ಲಿ ಮಾಡಿದ್ದಾನೆ, ನಮ್ಮ ಸೇವೆಯಲ್ಲಿ ಆತನು ಮಾಡಿದ್ದಾನೆ. ನಮ್ಮ ಕರ್ತನು ಜೀವಿಸಿದ್ದಾನೆ. ಜೀವ ಸ್ವರೂಪದ ನಮ್ಮ ಪರಲೋಕದ ತಂದೆಯನ್ನು ಆರಾಧಿಸಿ ನಾವು ಬಂದವರಾಗಿದ್ದೇವೆ. Thank you, Father. Thank you, Father. We praise you, Master. Worship you, Lord. We glorify you, Jesus. Hallelujah. ಕರ್ತನೀನು ಒಳ್ಳೆಯವನೇ ಸ್ವಾಮಿ. ಎಲ್ಲ ಸಮಯಗಳಲ್ಲಿ ನಾವು ಹೇಳುವವರಾಗಿದ್ದೇವೆ, ಕರ್ತನೀನು ಒಳ್ಳೆಯವನಪ್ಪ, ನೀನು ಒಳ್ಳೆಯದನ್ನೇ ಮಾಡುವಂತನೇ ಸ್ವಾಮಿ. ಅಪ್ಪ, ನಿನ್ನ ಕೃಪೆ ಶಾಶ್ವತವಾಗಿದೆ, ನಿನ್ನ ಪ್ರೀತಿ ಅಪಾರವಾಗಿದೆ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ತಂದೆ ನಿನಗೆ ಸ್ತೋತ್ರಪ್ಪ. ಆತನ ಸ್ತುತಿಸಿಕೊಂಡ ಪ್ರಿಯರೇ, ಸಾವಿರ ಸಾವಿರ ಶುಭವು ಅನುದಿನ ನನ್ನ ಆವರಿಸಲು. ಹಲ್ಲೆಲೂಯಾ. ನನ್ನ ನಿಮ್ಮ ಜೀವಮಾನದಲ್ಲಿ ಸಾವಿರ ಸಾವಿರ ಶುಭವು ನಮ್ಮನ್ನು ಆವರಿಸ್ತದೆ. ಕೀರ್ತನೆಗಾರರು ಹೇಳ್ತಾರೆ, ನನ್ನ ನಿನ್ನ ಜೀವಮಾನದಲ್ಲೆಲ್ಲ ನಿನ್ನ ಶುಭವು, ನಿನ್ನ ಕೃಪೆ ಯಾವಾಗ ನಮ್ಮನ್ನು ಹಿಂಪಾಲಿಸ್ತದೆ. ಯಾವ ಹಿಂಪಾಲಿಸುವುದು? ಆತನ ಕೃಪೆ, ಆತನ ಶುಭ, ಆತನ ದಯೆ, ಆತನ ಒಳ್ಳೆತನ ನಮ್ಮನ್ನು ಹಿಂಪಾಲಿಸುತ್ತದೆ. ಹೇಳಿದ್ರೆ ಯಾವ ರೋಗ ನಮ್ಮನ್ನು ಹಿಂಪಾಲಿಸುವುದಿಲ್ಲ. ಹಲ್ಲೆಲೂಯಾ. ಯಾವ ಸೈತಾನ ಕಾರ್ಯ ನಮ್ಮನ್ನು ಹಿಂಪಾಲಿಸುವುದಿಲ್ಲ, ಯಾವ ಸೋಲುಗಳ ಅಪಜಯಗಳು ನಮ್ಮನ್ನು ಹಿಂಪಾಲಿಸುವುದಿಲ್ಲ. ಓ ರಾಬ ಶಿಖಲ ವಂದನ್ಯಾದ. ನಿಶ್ಚಯವಾಗಿ ದೇವರ ವಾಕ್ಯದ ನಿಶ್ಚಯವಾಗಿ ನಿಶ್ಚಯವಾಗಿ ಶುಭವು ಕೃಪೆಯು ನನ್ನನ್ನು ನನ್ನ ಕುಟುಂಬವನ್ನು ಹಿಂಪಾಲಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ಸ್ತುತಿಸಿ ಮಾಡುವ ಎಲ್ಲ
forward. Worship Him, Lord. Hallelujah. ನಮಗೋಸ್ಕರ ಚಿಂತಿಸುವ ಒಳ್ಳೆಯ ಕರ್ತನೆ ನಮ್ಮ ಪರಲೋಕದ ತಂದೆ. ಹಾಲೆಲೂಯ. ತಂದೆ ತಾಯಿಗಳು ಚಿಂತಿಸ್ತಾರೆ ಬಿಡ್ತವರು, ಸಹೋದರ ಸಹೋದರರು ಚಿಂತಿಸ್ತಾರೆ ಬಿಡ್ತವರು. ಆದರೆ ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದಂತ ಪರಲೋಕದ ತಂದೆಯು ಹಾಲೆಲೂಯ ಆತ ನಮಗೋಸ್ಕರ ಚಿಂತಿಸುವಾತನಾಗಿದ್ದಾನೆ. ಆತನ ಕಣ್ಣುಗುಡ್ಡೆ ಯೋಪಾದೆ ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ. ಪ್ರೇರೆ ಆತನ ಅಂಗೈಯಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿದ್ದಾನೆ. ನಮ್ಮ ಪೌಳಿ ಗೋಡೆಗಳು ಸದಾ ಆತನ ಕಣ್ಣೆದುರಿಗಿದೆ. ಹಾಲೆಲೂಯ. ಅಂತ ಒಳ್ಳೆ ಕರ್ತನಿಗೆ ನನ್ನ ಡ್ಯಾಡಿ ನೀನು ಎಷ್ಟು ಒಳ್ಳೆಯವ. ಹಾಲೆಲೂಯ. ನನ್ನೆಂದಿಗೂ ನೀನು ಕೈ ಬಿಡುವುದಿಲ್ಲ ಸ್ವಾಮಿ ಎಂಬುದಾಗಿ ಆತನ ಮಹಿಮೆಪಡಿಸುವ ಪ್ರೇರೆ. ಆತ ನಮಗೆ ರಕ್ಷಣೆ ಕೊಟ್ಟಿದ್ದಾನೆ, ನಿತ್ಯ ಜೀವನ ಕೊಟ್ಟಿದ್ದಾನೆ, ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ಯೇಸುವಿನ ನಾಮವು ನಮಗೆ ಕೊಟ್ಟಿದ್ದಾನೆ. ಹಾಲೆಲೂಯ. ಆತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ, ಆತನ ಬಲದಲ್ಲಿ ಶಾಶ್ವತವಾದ ಭಾಗ್ಯವಿದೆ. ಹಾಲೆಲೂಯ. ಇವತ್ತು ನಾವು ಆತನ ಸಮ್ಮುಖದಲ್ಲಿ ಸೇರಿ ಬಂದವರಾಗಿದೆ. ನಮಗೆ ಸಂತೋಷ, ಪರಿಪೂರ್ಣವಾದ ಸಂತೋಷ. ಹಾಲೆಲೂಯ. ಪರಿಪೂರ್ಣದ ಬಿಡುಗಡೆ, ಪರಿಪೂರ್ಣದ ಸ್ವಸ್ಥತೆ. ಹಾಲೆಲೂಯ. ಅದರ ಸಂತೋಷವಾಗಿ ನಾವು ಕರ್ತನನ್ನು ಸ್ತುತಿಸಿಕೊಂಡಾಗ. ಥ್ಯಾಂಕ್ ಯು ಜೀಸಸ್.
ಹೇಳಿದ್ದಾರೆ. ಅದು ಯಾರು ಯುಗದ ಸಮಾಪ್ತಿಯವರಿಗೆ ಯಾರು ಇರುವುದಿಲ್ಲ. ನನ್ನ ಯೇಸು ಯುಗದ ಸಮಾಪ್ತಿಯವರಿಗೆ ಎಲ್ಲ ದಿವಸ, ಒಂದು ದಿವಸ ಅಲ್ಲ, ಒಂದು ವರ್ಷ, ಎಲ್ಲ ದಿವಸ ನಾನು ನಿನ್ನ ಸಂಗಡ ಇದ್ದೇನೆ. ಹಲ್ಲೆಲೂಯಾ. ಮನುಷ್ಯನ ಕೈ ಬಿಟ್ಟರು, ಯಾರು ಕೈ ಬಿಟ್ಟರು, ನನ್ನ ಪರಲೋಕದ ತಂದೆ ಕೈ ಬಿಡುವುದಿಲ್ಲ, ನಿನ್ನನ್ನೆಂದಿಗೂ ಕೈ ಬಿಡುವುದಿಲ್ಲ, ನಿನ್ನನ್ನೆಂದಿಗೂ ತೊರೆದು ಬಿಡುವುದಿಲ್ಲ ಎಂದು ದೇವರು ತಾನೇ ಹೇಳಿದನೆಂದು ಇಬ್ರಿಯ ಗ್ರಂಥದಲ್ಲಿ ನಾವು ನೋಡಿಕೊಂಡು, ಆದ್ದರಿಂದ ನಾವು ಹೇಗೆ ಹೇಳ್ಬೇಕಂದ್ರೆ ಧೈರ್ಯವಾಗಿ ಹೇಳುವವರಾಗಿದ್ದೇವೆ. ದೇವ್ರ ಕೇಳ್ತದೆ ಹೇಗೆ ಧೈರ್ಯವಾಗಿ ನಾವು ಭಯಪಟ್ಟು ಹೇಳುವವರಾಗಿ. ಸತ್ಯವಾದ ಹಾಗೇನು ಹೇಳ್ತದೆ ಇಬ್ರಿಯ ಗ್ರಂಥದಲ್ಲಿ 13ನೇ ಅಧ್ಯಾಯದಲ್ಲಿ, ನನ್ನನ್ನು ದೇವರು ಕೈ ಬಿಡುವುದಿಲ್ಲ, ತೊರೆದಿಲ್ಲ ಅಂತ ಹೇಳಿದಾಗ ನಾವು ಹೇಗೆ ಹೇಳಬೇಕು? ಧೈರ್ಯವಾಗಿ ಹೇಳಬೇಕು. ಧೈರ್ಯವಾಗಿ ಹೇಳುವಾಗ ನಾವು ನಂಬಿಕೆಯಿಂದ ಹೇಳುವವರಾಗಿದ್ದೇವೆ. ಹಲ್ಲೆಲೂಯಾ. ಅಪನಂಬಿಕೆಯಿಂದ ನಾವು ಹೇಳುವವರಲ್ಲ, ಅಪನಂಬಿಕಸ್ಥರಾಗಿ ಹೇಳುವವರಲ್ಲ. ನನ್ನ ಕರ್ತನು ನಂಬಿಕಸ್ಥನಾದ ದೇವರಾಗಿದ್ದಾನೆ, ಆತ ನಿರ್ವಂಚಕನಾದ ನಂಬಿಕಸ್ಥನಾದ ಕರ್ತನಾಗಿದ್ದಾನೆ. ಅದರಿಂದ ನಾವು ಧೈರ್ಯವಾಗಿ ನಾವು ಹೇಳುವವರಾಗಿದ್ದೇವೆ. ಯಾವಾಗ ನೀವು ಹೇಳ್ತೀರೋ ಎಂತಾರೆ ಆ ಒಂದು ನಿಮ್ಮನ್ನು ಬಹಳ ಆದೇಶಿಸುವಂತ ಆ ಒಂದೆಲ್ಲ ನೋವುಗಳು ಎಲ್ಲವೂ ಬಿಟ್ಟು ಹೋಗ್ತದೆ. ಹಲ್ಲೆಲೂಯಾ. ಕರ್ತನ ಸಮಾಧಾನ ನಿಮ್ಮನ್ನು ಆಳ್ವಿಕೆ ಮಾಡುವಂತದ್ದಾಗಿದೆ. ಎಷ್ಟು ಮಂದಿ ನೀವು ನಂಬುತ್ತೀರಿ ನಮ್ಮ ಕರ್ತನಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ? ಎಲ್ಲವೂ ಸಾಧ್ಯ ಅಲ್ಲ, ನಮ್ಮ ಕರ್ತನಿಂದ, ನಮ್ಮ ಯೇಸುವಿಂದ ಎಲ್ಲವೂ ಸಾಧ್ಯ. ಅದೇ ಯೇಸು ಇನ್ನೊಂದು ಮಾತು ಹೇಳಿದ್ರೆ ಗೊತ್ತಲ್ಲ, ನಿನ್ನ ಕೈಯಿಂದ ಆಗದು ಕೂಡ ಒಂದೂ ಇಲ್ಲ. ಹಲ್ಲೆಲೂಯಾ. ದೇವರ ಕೈಯಿಂದ ಯಾವುದು ಅಸಾಧ್ಯವಲ್ಲ, ಎಲ್ಲವೂ ಸಾಧ್ಯ. ಅದೇ ಯೇಸು ಸ್ವಾಮಿ ಇನ್ನೊಂದು ಮಾತು ಹೇಳಿದ್ರು, ನಿನ್ನ ಕೈಯಿಂದ ಆಗದಂಥದ್ದು ಒಂದೂ ಇಲ್ಲ ಎಂಬುದನ್ನು ಹೇಳುವಾಗ, ನಿನ್ನಿಂದಲೂ ಅಸಾಧ್ಯವಾದದ್ದು ಯಾವುದು ನಡೀಲಿಕ್ಕೆ ಆಗದ, ಅಸಾಧ್ಯವಾದದ್ದು ನಡೀತದೆ, ಎಲ್ಲವೂ ಸಾಧ್ಯವಾಗ್ತದೆ. ಯಾಕೆ? ಆ ಯೇಸು ನಿಮ್ಮೊಳಗಿದ್ದಾನೆ. ಹಲ್ಲೆಲೂಯಾ. ಅದೇ ಸಾಧ್ಯ ಮಾಡುವಂತ ಯೇಸು, ಎಲ್ಲ ಕಾರ್ಯಗಳು ನಡೆಸುವಂತ ಯೇಸು, ಸಾಮರ್ಥ್ಯದ ಕರ್ತನು ನಿನ್ನೊಳಗಿದ್ದಾನೆ, ನಮ್ಮೊಳಗಿದ್ದಾನೆ. ಹಲ್ಲೆಲೂಯಾ. ಅದರಿಂದಲೇ ಪೌಲ ಹೇಳುವುದು, ನನ್ನನ್ನು ಬಲಪಡಿಸುವ ಕ್ರಿಸ್ತ ಯೇಸುವಿನಲ್ಲಿದ್ದು ಕೂಡ ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ, ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಇಷ್ಟವರೆಗೆ ನಿಮಗೆ ಯಾವ ಕೆಲಸ ಮಾಡಲಿಕ್ಕೆ ಆಗಲಿಲ್ಲೋ, ಬೇರೆ ಮಕ್ಕಳಿಗೆ ಕಲೀಲಿಕ್ಕೆ ಆಗಲಿಲ್ಲೋ, ಅದು ಕೆಲಸದ ಸಮಯದಲ್ಲಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲೋ, ನೀವು ಹೇಳ್ರಿ ನನ್ನನ್ನು ಬಲಪಡಿಸುವ ಕ್ರಿಸ್ತ ಯೇಸುವಿನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ಗೃಹಕೃತ್ಯಗಳನ್ನೆಲ್ಲ ಮಾಡಲು ಶಕ್ತನಾಗಿದ್ದೇನೆ, ಬಿಸ್ನೆಸ್ ಮಾಡಲು ಶಕ್ತನಾಗಿದ್ದೇನೆ, ಕಲೀಲಿಕ್ಕೆ ಶಕ್ತನಾಗಿದ್ದೇನೆ, ಸೇವೆ ಮಾಡಲು ಶಕ್ತನಾಗಿದ್ದೇನೆ. ಯಾಕೆ? ನಮ್ಮನ್ನು ಬಲಪಡಿಸುವಾಗ ನಮ್ಮ ಒಳಗಿದ್ದಾನೆ. ಹಲ್ಲೆಲೂಯಾ. ನನ್ನೊಳಗೆ ನಿಮ್ಮೊಳಗೆ ಇರುವಾತನು ಈ ಲೋಕದಲ್ಲಿ ಇರುವವನಿಗಿಂತಲೂ ಉತ್ತಮನಾಗಿದ್ದಾನೆ, ಆತನು ಶ್ರೇಷ್ಠನಾಗಿದ್ದಾನೆ. ಈ ಗ್ರಹಿಕೆ ಯಾವಾಗ ನಮಗೆ ಬರ್ತದೆ ನೋಡಿ, ಎಲ್ಲ ಬಲಗೀತೆಗಳು ಬಿಟ್ಟು ಹೋಗ್ತದೆ. ಹಲ್ಲೆಲೂಯಾ. ಎಲ್ಲ ಆತ್ಮಿಕ, ಶಾರೀರಿಕ ಆಲಸ್ಯನ, ಸೋಮರ್ತನಗಳು ಎಲ್ಲವೂ ಬಿಟ್ಟು ಹೋಗ್ತವೆ. ಹಲ್ಲೆಲೂಯಾ. ಅಂತ ಸಾಮರ್ಥ್ಯಗಳು ನಾನು ಹೇಳ್ತೇನೆ, ನೀವು ಸಾಮಾನ್ಯರಾದ ಮನುಷ್ಯರೆಲ್ಲ, ಸಾಮಾನ್ಯರಾದವರು ಅಲ್ಲವೆಲ್ಲ. ಡು ನಾಟ್ ಮಿಸ್ ಪವರ್. ಬಂಡೆ ನೋಡಿಲಿಕ್ಕೆ ಗೊತ್ತುಂಟ, ಡೈನಮೈಟ್ ಯೂಸ್ ಮಾಡ್ತಾರೆ, ಸಣ್ಣದು, ಇಡೀ ಬಂಡೆ ನೋಡಿದ್ದಾರೆ. ಅಂತ ಶಕ್ತಿ ನಿಮ್ಮೊಳಗೆ ಉಂಟು. ಹೇಳ್ರಿ ನನ್ನೊಳಗೆ ಅಂತ ಶಕ್ತಿ, ಪವಿತ್ರಾತ್ಮನ ಶಕ್ತಿ, ಎಂಥ ರೋಗ, ಎಂಥ ಸಮಸ್ಯೆಯನ್ನು ಓಡಿದ್ದು ಚೂರು ಚೂರು ಮಾಡೋದು, ಅಂತ ಪವಿತ್ರಾತ್ಮನ ಶಕ್ತಿ ನಿಮ್ಮೊಳಗಿದೆ. ಡು ನಾಟ್ ಮಿಸ್ ಪವರ್ ಎಂಬುದಕ್ಕೆ ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ. ಶಿಷ್ಯರಿಗೆ ದೇವರ ವಾಕ್ಯದ ಗುಡುಗಿನ ಮರಿಗಳು ನವ್ಯರು, ಯೂದಕುಲ ಸಿಂಹದ ಮರಿಗಳು, ಯೂದಕದ ಸಿಂಹ ಯೇಸು ಸ್ವಾಮಿ ಆಗಿದ್ದಾನೆ. ಅಂತ ಸಾಮರ್ಥ್ಯ ನಿಮ್ಮೊಳಗೆ ಇಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅದನ್ನು ದೇವರ ಕರ್ತನಿಗೆ ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಇವತ್ತು ನಿಮ್ಮ ಜೀವಿತದಲ್ಲಿ ಆಗದಂಥ ಸಂಗತಿಗಳು ನೆನಪು ಮಾಡಿಕೊಂಡು ಕರ್ತನಿಗೆ ನಂಬಿಕಸ್ಥರಾಗಿ ನಂಬಿಕೆಯೊಂದಿಗೆ ಈ ಹಾಡನ್ನು ಹಾಡುವಾಗ ನಿಮ್ಮ ಜೀವಿತಗಳಲ್ಲಿ ಇಷ್ಟವರೆಗೆ ನಡೆಯುವಂಥ ಸಂಗತಿಗಳು ನಡೆಯುವಂಥದ್ದಾಗಿದೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್.
ಥ್ಯಾಂಕ್ ಯು ಫಾದರ್. ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಒಬ್ಬೊಬ್ಬರ ಜೀವಿತಗಳಲ್ಲಿ ಅಸಾಧ್ಯವಾದ ಸಂಗತಿಗಳನ್ನು ನೀನು ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಕರ್ತನೇ ನಿನ್ನ ವಾಕ್ಯ ಹೇಳ್ತಿದೆ, ನೀನು ಭಯಂಕರವಾದ ಕಾರ್ಯಗಳನ್ನು ಮಾಡುವಂತ ದೇವರು. ನಮ್ಮ ಸುತ್ತಮುತ್ತಲಿನ ಜನರು ನೋಡುವಂತೆ ಸ್ವಾಮಿ, ಇಷ್ಟವರೆಗೆ ನಮ್ಮ ಜೀವಿತಗಳಲ್ಲಿ ನಡೆಯುವಂತ ಕಾರ್ಯಗಳನ್ನು ನೀನು ಮಾಡಿ ನೀನು ಮಹಿಮೆ ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಫಾದರ್. ಕರ್ತನೇ ಈ ದಿವಸದಲ್ಲಿ ಸ್ವಾಮಿ ನಿನ್ನ ಮಕ್ಕಳಾಗಿ ಸಭೆಯಾಗಿ ನಿನ್ನ ಸಮ್ಮುಖದಲ್ಲಿ ಒಟ್ಟಾಗಿ ಸೇರಿಕೊಂಡು ನಿನ್ನ ಸ್ತುತಿಸಿ ಕೊಂಡಾಡುವಂತೆಯೋ, ನಿನ್ನನ್ನು ಆರಾಧಿಸುವಂತೆಯೋ, ಯೇಸುವೆ ನಿನ್ನ ನಾಮ ನಾವು ಮೇಲಕ್ಕೆತ್ತೋತೆಯೋ ಕೊಟ್ಟಂತ ಮಹಾ ಕೃಪೆಗಾಗಿ ಸ್ತೋತ್ರಪ್ಪ. ಯಾರ್ಯಾರು ನನಗೆ ಸ್ತುತಿ ಸ್ತೋತ್ರವೇ ಯಜ್ಞವನ್ನು ಸಮರ್ಪಿಸ್ತವರೋ ಅವರೇ ನನ್ನನ್ನು ಗೌರವಿಸುವವರಾಗಿ ನಿನ್ನ ವಾಕ್ಯ ಹೇಳಿದಂತೆ ಕರ್ತನೇ ನಿನ್ನ ಮಕ್ಕಳಾಗಿ ನಾವು ನಿನ್ನನ್ನು ಗೌರವಿಸಿದೆವಪ್ಪ. ಅದಕ್ಕೆ ಪ್ರತಿಯಾಗಿ ಇಲ್ಲಿ ಬಂದಂತ ಪ್ರತಿಯೊಬ್ಬರನ್ನು ನೀನು ಗೌರವಿಸಿದಕ್ಕಾಗಿ ಸ್ತೋತ್ರ ಮಾಡ್ತೀವಪ್ಪ. ಕರ್ತನೆ ಮುಂದಿನ ಎಲ್ಲ ಭಾಗವನ್ನು ನಿನ್ನ ಕೃಪಾಸನಕ್ಕೆ ಒಪ್ಪಿಸಿಕೊಳ್ತೇವೆ. ಎಲ್ಲ ಭಾಗಗಳಲ್ಲಿ ನಿನ್ನ ಮಹಿಮೆ ಚಾಲಿಸಲಿ ಸ್ವಾಮಿ, ನಿನ್ನ ಪ್ರಸನ್ನತೆ ಚಾಲಿಸಲಿ ಕರ್ತನೆ. ನಿನ್ನ ಸ್ಪರ್ಶ ಉಂಟಾಗಲಿ ಸ್ವಾಮಿ. ಆತ್ಮನ ಕಾರ್ಯಗಳು ಬಲವಾಗಿ ನಡೆಯಲಿ. ಅತಿಶಯವಾದ ಕಾರ್ಯಗಳು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಮ್ಮ ಮುಂದೆ ನಡೆಯಲಿ ಯೇಸುವಿನ ನಾಮದಲ್ಲಿ. ರೋಗ ಸ್ವಸ್ಥತೆ ಉಂಟಾಗಲಿ ಸ್ವಾಮಿ. ರಕ್ಷಣೆ ಕಾರ್ಯಗಳು ನಡೆಯಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಫಾದರ್. ಕರ್ತನೆ ನಮ್ಮ ಪಾಸ್ಟರ್ ಅಲೆಕ್ಸ್ಗಾಗಿ ಸ್ತೋತ್ರ ಸ್ವಾಮಿ. ಅವರು ಕೊಡುವಂತ ಜೀವನ ವಾಕ್ಯಗಳಿಗಾಗಿ ಸ್ತೋತ್ರ ಮಾಡ್ತೇನಪ್ಪ. ಬಲದಿಂದಲ ಪರಾಕ್ರಮದಿಂದಲ್ಲ ನಿನ್ನ ಆತ್ಮನಿಂದ ನೀನು ಅವರನ್ನು ನಡೆಸಿದಕ್ಕಾಗಿ ಸ್ತೋತ್ರ. ನಿನ್ನ ಪರಮದ ವಿಶೇಷವಾದ ಜ್ಞಾನದಿಂದ ಸ್ವಾಮಿ, ಕೃಪಾ ವರಗಳಿಂದ, ಅಭಿಷೇಕದಿಂದ, ಪ್ರಕಟಣೆಯ ಜ್ಞಾನದಿಂದ ನೀನು ಅವರನ್ನು ತುಂಬಿಸಿ ಇವತ್ತು ನಮ್ಮ ಮಧ್ಯದಲ್ಲಿ ನೀನು ಬಲವಾಗಿ ಉಪಯೋಗಿಸಿ ನೀನು ಮಹಿಮೆ ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆಪ್ಪ. ಕರ್ತ ನಾವು ನಿನ್ನ ಸ್ವರವನ್ನು ಕೇಳುವವರಾಗಿದ್ದೇವೆ. ಪರಲೋಕದ ನಿನ್ನ ಸ್ವರ ಸ್ವಾಮಿ, ಪವಿತ್ರಾತ್ಮ ನಿನ್ನ ಸ್ವರ ಸ್ವಾಮಿ ನಾವು ಕೇಳುವವರಾಗಿದ್ದೇವೆ. ಎಲ್ಲ ದುಷ್ಟದ ಸ್ವರಗಳು, ಎಲ್ಲ ಲೋಕದ ಸ್ವರಗಳು, ಎಲ್ಲ ರೋಗದ ಸ್ವರಗಳು, ಎಲ್ಲ ಚಿಂತೆಯ ಸ್ವರಗಳು, ಎಲ್ಲ ಬಲಹೀನತೆಯ, ಎಲ್ಲ ಭಯದ ಎಲ್ಲ ಸ್ವರಗಳು ಯೇಸುವಿನ ನಾಮದಲ್ಲಿ ಅದೆಲ್ಲ ಸ್ಟಾಪ್ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕರ್ತನಲ್ಲಿ ಬಂದಂತ ಪ್ರತಿಯೊಬ್ಬರು ಸ್ವಾಮಿ ನಿನ್ನಿಂದ ಸಂತೈಸಲ್ಪಡಲಿ, ಆಧರಿಸಲ್ಪಡಲಿ, ಬಲಗೊಳ್ಳಲಿ ಸ್ವಾಮಿ. ಅವರಿನ ವಾಕ್ಯದಲ್ಲಿ ಹೆಚ್ಚಾಗಿ ಬೇರೂರಿ ನಿನಗೋಸ್ಕರ ಪ್ರಕಾಶಿಸಲಿ, ಪ್ರಜ್ವಲಿಸಲಿ ಸ್ವಾಮಿ. ಅದು ಎಲ್ಲದರಲ್ಲಿ ಸ್ತುತಿ ಸ್ತೋತ್ರ ಜ್ಞಾನ ಮಹಿಮೆ ಗೌರವ ನಿನಗೊಬ್ಬರಿ ಸಲ್ಲಿಸ್ತೀವಪ್ಪ. ನಮ್ಮ ಒಡೆಯನ ರಕ್ಷಕನಾಗಿರುವ ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ದೇವರ ವಾಕ್ಯ ಕೇಳಿಕ್ಕೆ ಹೋಗ್ತಾ ಇದ್ದೇವೆ. ನಿಶ್ಚಯವಾಗಿ ನಾನು ನಂಬ್ತೇನೆ ದೇವರು ನಮ್ಮೊಂದಿಗೆ ಮಾತನಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮೊಂದಿಗೆ ಮಾತನಾಡುವಾಗ ನಮ್ಮ ಜೀವಿತದಲ್ಲಿ ಕೆಲವೊಂದು ಕರೆಕ್ಷನ್ಗಳು ಉಂಟಾಗ್ತವೆ. ಹೌದು, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮನ್ನು ತಿದ್ದುದು ಯಾವುದು? ದೇವರ ವಾಕ್ಯ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ, ದಾರಿಗೆ. ಈ ವಾಕ್ಯದ ಪ್ರಕಾರ ಯಾರು ನಡೀತಾರೆ ಅವನು ಸೋಲುವುದಿಲ್ಲ. ಸೋಲುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಶೋಧಿತರಾಗ್ತಾರೆ ಬಟ್ ಸೋಲುವುದಿಲ್ಲ. ಹಲ್ಲೆಲೂಯಾ. ಕೊನೆಗೆ ಜಯ ನಮ್ಮದೇ ದೇವರು ಕೊಡ್ತಾರೆ. ಇವತ್ತೆಲ್ಲ ಏನು ಆಚರಿಸ್ತಿದ್ದಾರೆ ಲೋಕವೆಲ್ಲ? ಪಾಮ್ ಸಂಡೇ. ಹೌದು, ಗರಿಗಳ ಭಾನುವಾರ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಎಲ್ಲ ಸ್ಟೇಟಸ್ ಅಲ್ಲೆಲ್ಲ ನೋಡಿ, ಎಲ್ಲರದ್ದು ಸೇರಿ ಏನುಂಟೆಲ್ಲ ಪಾಮ್ ಸಂಡೇ, ಗರಿಗಳ ಭಾನುವಾರ, ಗರಿಗಳ ಭಾನುವಾರ. ಹಲ್ಲೆಲೂಯಾ. ಗರಿಗಳ ಭಾನುವಾರ ಅಂದ್ರೆ ಏನು? ಪಾಮ್ ಸಂಡೇ ಅಂದ್ರೆ ಏನು? ಇವತ್ತು ವಾಕ್ಯವನ್ನು ಕೇಳುವ ನಾನು ನಂಬ್ತೇನೆ. ಈ ವಾಕ್ಯ ಕೇಳಿ ಮುಗಿದ್ರೊಳಗಾಗಿ ನನ್ನ ಜೀವಿತದಲ್ಲಿ ಕೆಲವರು ಬದಲಾವಣೆ ಅಂತ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ದೇವರ ವಾಕ್ಯ ಅದು ನಮ್ಮನ್ನು ಬದಲಾಯಿಸುವಂತದ್ದಾಗಿದೆ. ಸತ್ಯವೇದ ಪುಸ್ತಕದಲ್ಲಿ ಲೂಕನು ಬರೆದ ಸುವಾರ್ತೆ ಅದರಲ್ಲಿ 19ನೇ ಅಧ್ಯಾಯ ಅದರಲ್ಲಿ 29-30ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಆಮೇಲೆ ಆತನು ಎಣ್ಣೆ ಮರಗಳ ಗುಡ್ಡ ಎನಿಸಿಕೊಳ್ಳುವ ಗುಡ್ಡದ ಬಳಿಯಲ್ಲಿರುವ ಸಮೀಪಿಸಿದಾಗ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು ನಿಮ್ಮೆದುರುಗಿರುವ ಹಳ್ಳಿಗೆ ಹೋಗಿರಿ. ಅದರೊಳಗೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರೆಯನ್ನು ಕಾಣುವಿರಿ. ಇದುವರೆಗೆ ಅದರ ಮೇಲೆ ಯಾರು ಹತ್ತಿಲ್ಲ. ಅದನ್ನು ಬಿಚ್ಚಿ ಹಿಡಿದುಕೊಂಡು ಬನ್ನಿರಿ. ಯಾವನಾದರೂ ನಿಮ್ಮನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಕೇಳಿದರೆ
ಇದು ಸ್ವಾಮಿಯವರಿಗೆ ಬೇಕಾಗಿದೆ ಅನ್ನಿರಿ ಹೇಳಿ ಕಳುಹಿಸಿದನು. ಎಂದು ಹೇಳಿ ಕಳುಹಿಸಿದನು. ಕಳುಹಿಸಲ್ಪಟ್ಟವರು ಹೋಗಿ ಆತನು ತಮಗೆ ಹೇಳಿದಂತೆ ಕಂಡರು. ಅವರು ಆ ಕತ್ತೆ ಮರಿಯನ್ನು ಬಿಚ್ಚುತ್ತಿರುವಾಗ ಅದರ ಯಜಮಾನರು ಈ ಮರಿಯನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಅವರನ್ನು ಕೇಳಿದರು. ಈ ಮರಿಯನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಅವರನ್ನು ಕೇಳಿದಕ್ಕೆ ಅವರು ಆ, ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ಹೇಳಿದರು. ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ಹೇಳಿದರು. ಅದನ್ನು ಯೇಸುವಿನ ಬಳಿಗೆ ತಂದು ಆ. ತಮ್ಮ ಬಟ್ಟೆಗಳನ್ನು ಆ ಕತ್ತೆ ಮರಿಯ ಮೇಲೆ ಹಾಕಿ ಆ. ಯೇಸುವನ್ನು ಕುಂಡ್ರಿಸಿದರು ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟೇ ಈ ವಾಕ್ಯ ಗೊತ್ತುಂಟು. ಹಲ್ಲೆಲೂಯಾ. ಇವತ್ತು ವಾಕ್ಯ ಗೊತ್ತಿರಬೇಕು ಮಾತ್ರವಲ್ಲ, ವಾಕ್ಯದ ಅರ್ಥ ತಿಳಿದುಕೊಂಡಾಗ ನನ್ನ ಜೀವಿತದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಮಗೆಲ್ಲ ಗೊತ್ತುಂಟು, ಯೇಸು ಸ್ವಾಮಿ ಇಬ್ಬರನ್ನು ಒಂದು ಹಳ್ಳಿಗೆ ಕಳಿಸಿಕೊಟ್ಟ. ಆಮೇಲೆ ಹಲ್ಲೆಲೂಯಾ. ಅಲ್ಲಿ ಏನುಂಟು, ಒಂದು ಕತ್ತೆ ಮರಿ ಉಂಟು. ಆ ಕತ್ತೆ ಮರಿ ಅಲ್ಲಿ ಕಾಣ್ತೀರಿ. ಆಗ ನೀವು ಯಜಮಾನ ಹತ್ರ ಹೇಳಿ, ಈ ಕತ್ತೆ ಮರಿ ನನ್ನ ಯಜಮಾನರಿಗೆ ಸ್ವಾಮಿಯವರಿಗೆ ಬೇಕಾಗಿದೆ ಅಂತ ಹೇಳುವಾಗ ಅವನೇನ್ ಮಾಡ್ತಾನೆ, ಬಿಟ್ಟು ಬಿಡ್ತಾನೆ ಎಂಬುದಾಗಿ. ಇದು ಏನ್ ತೋರಿಸ್ತದೆ ಅಂತ ಹೇಳಿದ್ರೆ, ಯೇಸುವಿನ ಅಧಿಕಾರದ ಬಗ್ಗೆ ತೋರಿಸ್ತದೆ. ಎಷ್ಟು ನಂಬ್ತೀರಿ? ಯೇಸುವಿಗೆ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ಕೊಡಲ್ಪಟ್ಟಿದೆ. ಯೇಸು ನಮ್ಮ ದೇವರು ಮಾತ್ರವಲ್ಲ, ಆತನಿಗೆ ಎಲ್ಲ ಅಧಿಕಾರ ಕರ್ತನಿಗೆ ಕೊಟ್ಟಿದ್ದಾನೆ. ಈ ಒಂದು ಸಂಡೇ ಯಾವ ಸಂಡೇ ಅಂತ ಹೇಳಿದ್ರೆ, ನೆಕ್ಸ್ಟ್ ಸಂಡೇ ಯೇಸು ಸ್ವಾಮಿ ರಿಸರೆಕ್ಷನ್ ಆಗ್ಲಿಕ್ಕೆ ಇದೆ. ಆ ಟೈಮ್ ಅಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಶುಕ್ರವಾರ ದಿವಸ ಯೇಸು ಸ್ವಾಮಿ ಶಿಲುಬೆಗೆ ಹೋಗುವ ಮೊದಲ ವೀಕ್ ಅಲ್ಲಿ, ಹಲ್ಲೆಲೂಯಾ, ಅದು ಮೊದಲ ಸಂಡೇ ಈ ಕಾರ್ಯ ಎಲ್ಲಿ ನಡ್ತಾ ಉಂಟು? ಯೆರೂಸಲೇಮಿನಲ್ಲಿ ನಡೀಲಿಕ್ಕೆ ಹೋಗ್ತಾ ಉಂಟು. ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ಯೇಸು ಸ್ವಾಮಿ ಒಂದು ಕತ್ತೆ ಮರಿಯನ್ನು ಏನ್ ಮಾಡ್ತಾನೆ, ತನಗೋಸ್ಕರ ಹೇಗೆ ಬೇಕು ಎಂಬುದಾಗಿ ಅವ ಏನ್ ಮಾಡ್ತಾನೆ, ಅದನ್ನು ತರಿಸ್ತಾನೆ. ಆಮೇಲೆ ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ಕತ್ತೆ ಯಾರಿಗೆ ಬೇಡವಾದ ಪ್ರಾಣಿ. ಹೌದು, ಪ್ರೇಸ್ ದಿ ಲಾರ್ಡ್. ಕತ್ತೆ ಯಾರಾದ್ರೂ ಏನು ಪ್ರಯೋಜನ ಇಲ್ಲದಿದ್ರೆ ಏನಂತ ಬೇಕೇವೆ ನಾವು? ಕತ್ತೆ. ಪ್ರೇಸ್ ದಿ ಲಾರ್ಡ್. ಯಾಕೆ ಕತ್ತೆಯನ್ನು ಅದು ಪ್ರಯೋಜನ ಇಲ್ಲ. ಹಾಗಾದ್ರೆ ಯೇಸು ಸ್ವಾಮಿಗೆ ಪ್ರಯೋಜನವಿಲ್ಲದವರು ಬೇಕಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿಗೆ ತಿರಸ್ಕರಿಸಲ್ಪಟ್ಟವರು ಬೇಕಾಗಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನೀನು ಯಾರಿಗೆ ಬೇಡದಿದ್ರು ಸಹ ಇವತ್ತು ಯೇಸುವಿಗೆ ನೀನು ಬೇಕಾದವರಾಗಿದ್ದೇನೆ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ದೇವರಂತ ಹೇಳಿದ್ರೆ, ನಮ್ಮನ್ನು ಯಾರು ತಳ್ಳಿದ್ರು ಸಹ ನಮ್ಮ ದೇವರು ತಳ್ಳುವ ದೇವರಲ್ಲ. ಎರಡನೇದಾಗಿ ಈ ಒಂದು ಕತ್ತೆ ಯಾಕೆ ಅಲ್ಲಿ ಕಟ್ಟಲ್ಪಟ್ಟಿದೆ ಅಂತ ಹೇಳಿದ್ರೆ, ಒಂದು ಪ್ರವಾದನೆ ನೆರವೇರಿಸಬೇಕಾಗಿದೆ. ಅದಕ್ಕೋಸ್ಕರ ಹಲ್ಲೆಲೂಯಾ. ಯೇಸು ಯಾಕೆ ನೆರವೇರಿಸಿದ್ದು? ಹಳೆ ಒಡಂಬಡಿಕೆಯಲ್ಲಿ ಹೇಳಿದ ಪ್ರವಾದನೆ ನೆರವೇರಿಸಲಿಕ್ಕೋಸ್ಕರ ಈ ಭೂಮಿಯಲ್ಲಿ ಆತನು ಬಂದಿದ್ದಾನೆ. ಹಲ್ಲೆಲೂಯಾ. ಆತನು ಬರುವುದು ಯಾರ ಪ್ಲಾನ್? ದೇವರ ಪ್ಲಾನ್. ಇವತ್ತು ನಾನು ಹೇಳ್ತೀನಿ, ನೀವು ಇಲ್ಲಿ ಬರುವುದು ಯಾರ ಪ್ಲಾನ್? ಎಷ್ಟು ನಂಬ್ತೀನಿ? ದೇವರ ಪ್ಲಾನ್ ಇಲ್ಲದೆ ನಾನು ಇಲ್ಲಿ ಬರ್ತಿರ್ಲಿಲ್ಲ. ಹಲ್ಲೆಲೂಯಾ. ದೇವರಿಗೆ ನಿನ್ನ ಮೇಲೆ ಒಂದು ದೊಡ್ಡ ಉದ್ದೇಶ ದೇವರಿಗೆ ಉಂಟು. ಹೇಳ್ರಿ, ನನ್ನ ಬಗ್ಗೆ ದೇವರಿಗೆ ಒಂದು ದೊಡ್ಡ ಉದ್ದೇಶ ಉಂಟು. ಆ ಉದ್ದೇಶ ದೇವರು ನೆರವೇರಿಸ್ತಾನೆ. ಯಾಕಂತ ಹೇಳಿದ್ರೆ, ನನ್ನ ದೇವರು ಎಲ್ಲವನ್ನು ಮಾಡುವ ದೇವರಾಗಿದ್ದಾನೆ. ಜಕಾರಿಯ 9:9 ಓದಿ ನೋಡ್ರಿ. ಈ ಪ್ರವಾದನೆ ನೆರವೇರಬೇಕಾದ್ರೆ ಈ ಜಕಾರಿಯನ್ನು ಒಂದು ಪ್ರವಾದಿಸ್ತಾರೆ. 9ನೇ ಅಧ್ಯಾಯ 9ನೇ ವಾಕ್ಯ. ಚೀಯೋನ್ ನಗರಿಯೇ ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ. ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ನೋಡಿ, ಆತನ ಕ್ಯಾರೆಕ್ಟರ್ ಹೇಳ್ತಾರೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನು. ಹತ್ತಿದವನಾಗಿಯೂ ಬರುತ್ತಾನೆ. ಹಾಗಾದ್ರೆ ಯೇಸು ಸ್ವಾಮಿ ಸುಮ್ಮನೆ ಅಲ್ಲ ಆ ಕತ್ತೆಯ ಮರಿಯ ಮೇಲೆ ಹತ್ತಿದ್ದು. ಹಲ್ಲೆಲೂಯಾ. ಪ್ರವಾದಿ ಜಕಾರಿ ಹೇಳಿದ ಪ್ರವಾದನೆ ಭೂಮಿಯ ಮೇಲೆ ನೆರವೇರಬೇಕಂತ ಯೇಸು ಸ್ವಾಮಿ ಅದಕ್ಕೋಸ್ಕರ ಬಂದಿದ್ದ. ಅದನ್ನು ತನ್ನ ಕಾರ್ಯಗಳನ್ನು ಆತನು ಮಾಡುವವನಾಗಿದ್ದಾನೆ. ಪ್ರತಿಯೊಂದು ಪ್ರವಾದನೆ ನಡೆದಿದೆ, ಇನ್ನು ಕೆಲವು ನಡೆಯಬೇಕಾಗಿದೆ. ಎಷ್ಟು ನಮ್ಗೆ ನಡೀತದೆ. ಎಲ್ಲ ಪ್ರವಾದನೆ ಅದು ಹೌದು ಮತ್ತು ಆಮೇನ್ ಆಗಿದೆ. ಕರ್ತನಿಂದ ಬರೆಯಲ್ಪಟ್ಟದಾಗಿದೆ, ಕರ್ತನಿಂದ ನೇಮಿಸಲ್ಪಟ್ಟದಾಗಿದೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಆ ಕತ್ತೆ ಮರಿಯನ್ನು ಏನ್ ಮಾಡ್ತಾರೆ, ಅವರು ತರ್ತಾರೆ. ತಂದ ಮೇಲೆ ಏನ್ ಮಾಡ್ತಾರೆ ಅವರು? ಆ ಕತ್ತೆ ಮೇಲೆ ಏನಾಗ್ತದೆ? ಒಂದು ಬಟ್ಟೆ ಏನಾಗ್ತಾರೆ. ಹೌದಾ? ಬಟ್ಟೆ ಹಾಕ್ತಾರೆ. ಬಟ್ಟೆ ಹಾಕಿದ ಮೇಲೆ ಏನ್ ಮಾಡ್ತಾರೆ? ಆ ಕತ್ತೆ ನಡೆಯುವ ಸ್ಥಳದಲ್ಲಿ ಏನಾಗ್ತಾರೆ? ಬಟ್ಟೆ ಹಾಕ್ತಾರೆ. ಲೂಕ ಡಿಫರೆಂಟ್ ಆಗಿ ಬರೀತಾರೆ. ಹಲ್ಲೆಲೂಯಾ. ಮತ್ತಾಯನು
ಮಾರ್ಕನು ಯೋಹಾನನು ಬರೆದದಕ್ಕಿಂತ ಒಂದು ಡಿಫರೆಂಟ್ ಆಗಿ ಯಾರು ಬರೆದಿದ್ದಾರೆ? ಲೂಕ ಬರೆದಿದ್ದಾರೆ. ಲೂಕ ಯಾರು? ಡಾಕ್ಟರ್ ಲೂಕ. ಹೌದಾ? ಡಾಕ್ಟರ್ ಅವನು. ಅಲ್ಲೆಲ್ಲೂಯ್ಯ. ನೀವು ನೋಡಿ, ಅದರ ಒಂದೇ ಕಥೆ ಒಂದೇ ವಾಕ್ಯ ಹೋಗುವಾಗ ಅವನು ಬರೆಯುವುದು ಹೇಗೆ ಗೊತ್ತಾ? ನಾನು ಬುಡದಿಂದ ಮೇಲಿನವರೆಗೆ ಎಕ್ಸಾಮ್ ಮಾಡಿ ಏನ್ ಮಾಡಿದರೆ ತಿಳಿದುಕೊಂಡೇ ಇದನ್ನು ಬರ್ತಿದ್ದೇನೆ. ಹೌದಾ? ಎಷ್ಟು ಡಾಕ್ಟರ್ ಹತ್ರ ಹೋಗಿದ್ದು. ಡಾಕ್ಟರ್ ಮದ್ದು ಕೊಡುವಾಗ ಏನ್ ಮಾಡಿ ಕೊಡ್ತಾರೆ? ಸುಮ್ಮನೆ ಕೊಡ್ತಾರೆ. ಕೆಲವರು ಸುಮ್ಮನೆ ಕೊಡ್ತಾರೆ, ಆದ್ರೆ ಫಸ್ಟ್ ನಿಮ್ಮ ಹತ್ರ ಕೇಳ್ತಾರೆ ಏನಾಗ್ತದೆ ಇಲ್ಲ, ಆದ್ಮೇಲೆ ಮದ್ದು ಕೊಡ್ತಾರೆ. ಕೆಲವರು ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ, ಹೌದಾ, ಟೆಸ್ಟ್ ಮಾಡಿ ಮತ್ತೆ ಮದ್ದು ಕೊಡ್ತಾರೆ. ಅಲ್ಲೆಲ್ಲೂಯ್ಯ. ಈ ಲೂಕಸ್ ಅದೇ ರೀತಿಯಪ್ಪ. ಏನ್ ಹೇಳ್ತಾರೆ? ನಾನು ಹಾಗೆಲ್ಲ ನಂಬುವವನಲ್ಲ, ಅಲ್ಲಿ ನಾನು ಡಾಕ್ಟರ್. ಆಮೇಲೆ ಅಲ್ಲೆಲ್ಲೂಯ್ಯ, ನಾನು ಎಕ್ಸಾಮಿನ್ ಮಾಡಿ ಇದನ್ನು ಬರೀತಾ ಇದ್ದೇನೆ. ಲೂಕ ಬರೆದದ್ದನ್ನು ಇವತ್ತು ಕಣ್ಣು ಮುಚ್ಚಿ ನಂಬಬೇಕು. ಯಾಕಂತ ಹೇಳಿದ್ರೆ ಅವನು ಟೆಸ್ಟ್ ಮಾಡದೆ ಇದನ್ನು ಬರೆಯಲಿಲ್ಲ. ಇವನು ಬರೀತಿದ್ದಾನೆ. ಏನಂದ್ರೆ ಅವನು ಕತ್ತೆ ಮೇಲೆ ನಡೆಯುವಾಗ ಏನ್ ಮಾಡಿದಂತೆ? ಬಟ್ಟೆಯನ್ನು ಹಾಕಿದ್ರಂತೆ. ಅಲ್ಲೆಲ್ಲೂಯ್ಯ. ನೀವು ನೋಡಿ, ಮತ್ತಾಯ ಮಾರ್ಕ ಏನಂತ ಹೇಳಿದ್ರೆ ಗರಿಗಳನ್ನು ಹಾಕಿದ್ರಂತ ಅವರಲ್ಲಿ ಬರೀತಾರೆ. ಆದ್ರೆ ಲೂಕ ಹಾಗೆ ಬರೀಲಿಲ್ಲ. ಅಲ್ಲಿ ಹೊಸನ್ನ ಹಾಡಿದ್ರಂತ ಬೈಬಲ್ ಎತ್ತವರು. ಅಲ್ಲೆಲ್ಲೂಯ್ಯ. ಹೊಸನ್ನ ಅಂತ ಹೇಳಿದ್ರೆ ಏನದರ ಅರ್ಥ? ಸೇವಸ್. ಅಲ್ಲೆಲ್ಲೂಯ್ಯ. ನಮ್ಮನ್ನು ರಕ್ಷಿಸು ಎಂಬುದಾಗಿ ಕೂಗಿದ್ರಂತೆ. ಅಲ್ಲೆಲ್ಲೂಯ್ಯ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ರಕ್ಷಿಸಲಿಕ್ಕೆ ಈ ಭೂಮಿಯಲ್ಲಿ ಬೇರೆ ಯಾವ ಹೆಸರಿನಿಂದ ಆಗುವುದಿಲ್ಲ. ಭೂಮಿಯಲ್ಲಿ ಕೊಡಲ್ಪಟ್ಟ ಬೇರೆ ಮನುಷ್ಯರಿಗೆ ಕೊಡಲ್ಪಟ್ಟ ಬೇರೆ ಯಾವ ಹೆಸರಿನಿಂದ ಆಗುವುದಿಲ್ಲ. ರಕ್ಷಣೆ ಎಂಬುದು ಯೇಸುವಿನ ಹೆಸರಲ್ಲಿ ಮಾತ್ರ. ಎಷ್ಟು ನಂಬ್ತೀರಿ? ಅಲ್ಲೆಲ್ಲೂಯ್ಯ. ಯೇಸು ರಕ್ಷಕನಾಗಿ ಈ ಭೂಮಿಯಲ್ಲಿ ಬಂದ. ಅಲ್ಲೆಲ್ಲೂಯ್ಯ. ಪಾಪವನ್ನು ಪರಿಹಾರ ಮಾಡುವ ಅಂತ ಅರ್ಥ. ಅಲ್ಲಿ ನಮ್ಮನ್ನು ಪಾಪದಿಂದ ಬಿಡಿಸುವ ಎಂಬುದಾಗಿ ಅರ್ಥ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಸಮಾಧಾನ ಬರಬೇಕಾದ್ರೆ ನಿನ್ನ ಪಾಪ ಮೊದಲು ಪರಿಹಾರ ಮಾಡಬೇಕು. ಅಲ್ಲಿ ಪಾಪ ಪರಿಹಾರ ಇಲ್ಲದೆ ಯಾವ ಕಾರ್ಯ ದೇವರು ಮಾಡ್ಲಿಕ್ಕೆ ಆಗುವುದಿಲ್ಲ. ಇವತ್ತು ನಾವು ದೇವರ ಸನ್ನಿಧಿಗೆ ನಿಲ್ಲಿಗೆ ಕಾರಣ ಏನು? ನಮ್ಮ ಪಾಪ ಪರಿಹಾರ ಯಾರಾಗಿದ್ದಾನೆ? ಯೇಸು ಸ್ವಾಮಿ ಆಗಿದ್ದಾನೆ. ಅಲ್ಲೆಲ್ಲೂಯ್ಯ. ಸತ್ಯವೇದ ಇಲ್ಲಿ ಹೇಳ್ತಾರೆ, ಯಾವುದರ ಮೂಲಕ ಬರ್ತಾರಂತೆ? ಕತ್ತೆಯ ಮೂಲಕ. ಯಾರು ಬರ್ತಾ ಇದ್ದಾರೆ? ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಕತ್ತೆ ಮರಿಗೆ ಭಾರಿ ಸಂತೋಷ. ಇದುವರೆಗೆ ಯಾವ ಸನ್ಮಾನತೆಗೆ ಸಿಕ್ಕಲಿಲ್ಲ, ಇದುವರೆಗೆ ಯಾವ ಮೆರವಣಿಗೆಯಲ್ಲಿ ಅದು ಕೊಂಡೋಗ್ಲಿಲ್ಲ. ಎಲ್ಲ ಏನು ಇದು ಭಾರವಾದ ವಸ್ತುಗಳನ್ನು ಹಾಕ್ತಿದ್ರು, ದುಡಿಸ್ತಿದ್ರು, ಆದ್ರೆ ಅದಕ್ಕೆ ಯಾವ ಸನ್ಮಾನ ಸಿಗ್ಲಿಲ್ಲ. ಆದ್ರೆ ಇವತ್ತು ಈ ಒಂದು ಕತ್ತೆಗೆ ಮರಿಗೆ ಏನು ಸನ್ಮಾನ. ಅಲ್ಲೆಲ್ಲೂಯ್ಯ. ಕತ್ತೆ ಮರಿ ಎನಿಸುವುದು ಎಂತ ಸನ್ಮಾನ. ಅಲ್ಲೆಲ್ಲೂಯ್ಯ. ಎಂತ ನನ್ನನ್ನು ಗೌರವಿಸ್ತಾರೆ ಎಂಬುದಾಗಿ ನೆನೆಸಬಹುದು ಕತ್ತೆ. ಆದ್ರೆ ಕತ್ತೆಗಲ್ಲ ಸನ್ಮಾನ. ಕತ್ತೆಯ ಮೇಲೆ ಕುಳಿತುಕೊಂಡ ಯೇಸುವಿನಿಂದಾಗಿ ಆ ಕತ್ತೆಗೆ ಸನ್ಮಾನ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಸಹ ಕತ್ತೆ ಆಗಿದ್ದೆವು, ಆದ್ರೆ ಇವತ್ತು ನಮಗೆ ಯಾವುದೇ ಸನ್ಮಾನ ಸಿಗಬೇಕಾದ್ರೆ ನನ್ನೊಳಗೆ ನಿನ್ನೊಳಗೆ ಯೇಸು ಜೀವಿಸುತ್ತಿದ್ದಾನೆ. ಆದ್ದರಿಂದ ನಿನಗೆ ನನಗೆ ದೇವರು ಸನ್ಮಾನಿಸಿಕೊಳ್ಳುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಸನ್ಮಾನಕ್ಕೆ ಕಾರಣ ಯೇಸು ಆಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಈ ಒಂದು ಕ್ರೆಡಿಟ್ ನಿಮಗೆ ಇವತ್ತು ಏನಾದರೂ ಸಿಕ್ಕಬೇಕಾದ್ರೆ ಅದು ನಿನ್ನ ಸಾಮರ್ಥ್ಯ ಅಲ್ಲ, ದೇವರ ಕೃಪೆಯಿಂದಲೇ ನಿನಗೆ ನನಗೆ ದೊರಕಿದಂತದಾಗಿದೆ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಇರ್ತದೆ, ಅವರು ಬರುವಾಗ ಏನ್ ಮಾಡ್ತಾರೆ? 38ನೇ ವಾಕ್ಯದಲ್ಲಿ ನೋಡುವಾಗ ಶಿಷ್ಯರು ಒಂದು ಘೋಷಣೆ ಹಾಕ್ತಾರೆ. ಏನು ಘೋಷಣೆ ನೋಡಿ? ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲನ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡಲಿಕ್ಕೆ ಶುರು ಮಾಡಿದ್ರಂತೆ. ಹಲ್ಲೆಲೂಯಾ. ಯಾರು? ಶಿಷ್ಯರು. ಆತನ ಶಿಷ್ಯರು ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು? ಕೊಂಡಾಡಲಿಕ್ಕೆ ಶುರು ಮಾಡಿದ್ರು. 118ನೇ ಕೀರ್ತನೆ 26ನೇ ವಾಕ್ಯದಲ್ಲಿ ಇದೇ ವಾಕ್ಯ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಶಿಷ್ಯರಿಗೆ ಗೊತ್ತಿಲ್ಲ, ಆದ್ರೂ ಅವರ ಬಾಯಲ್ಲಿ ಒಂದು ಶಬ್ದ ಬಂತು. ಏನ್ ಗೊತ್ತಿಲ್ಲ? ಕರ್ತನ ಹೆಸರಲ್ಲಿ ಬರುವ ಅರಸನಿಗೆ ಆಶೀರ್ವಾದ. ಯೇಸು ಸ್ವಾಮಿನ ಯಾರಾಗಿ ಸ್ವೀಕರಿಸುತ್ತಿದ್ದಾರೆ ಅವರು? ಅರಸನಾಗಿ. ಅಂದ್ರೆ ಯೇಸು ಸ್ವಾಮಿ ಯಾಕೆ ಬಂದದ್ದು? ರೋಮ್ ಚಕ್ರವರ್ತಿಯ ವಿರುದ್ಧ ಏನ್ ಮಾಡ್ತಾರೆ? ನಮಗೆ ಬಿಡಿಸ್ತಾನೆ, ಜಯ ಕೊಡುತ್ತಾನೆ ಅಂತ ಅವರು ನೆನೆಸಿದ್ರು. ಹಾಗಾಗಿ ಅವರು ಜಯಘೋಷ ಮಾಡಲಿಕ್ಕೆ ಶುರು ಮಾಡಿದ್ರು. ಕರ್ತನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಏನಂತೆ? ಆಶೀರ್ವಾದ. ಪರಲೋಕದಲ್ಲಿ ಮಂಗಳ. ಪರಲೋಕದಲ್ಲಿ ಮಂಗಳ ಅಂತ ಹೇಳಿದ್ರೆ ಪರಲೋಕದಲ್ಲಿ ಸಮಾಧಾನ. ನಂತರ ಹೇಳ್ತದೆ ಮೇಲಲೋಕದಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ದೇವರನ್ನು ಕೊಂಡಾಡ್ತಾ ಇದ್ದಾರೆ? ಅಲ್ಲಿ ಎಷ್ಟು ಜನ ಕೊಂಡಾಡ್ತಿದ್ದಾರೆ? ಅಲ್ಲಿ ಎಷ್ಟು ಜನ ದೇವರಿಗೆ ಸ್ತುತಿಸ್ತಾ ಇದ್ದಾರೆ? ಆರಾಧನೆ ಎಷ್ಟು ಜನ ಸಂತೋಷ ಪಡ್ತಾರೆ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನ ದೇವರು ಆರಾಧನೆಗೆ ಯೋಗ್ಯನಾದ ದೇವರಾಗಿದ್ದಾನೆ. ಅಲ್ಲಿ ಯೂದ ಅಂತ ಹೇಳಿದ್ರೆ ಸ್ತೋತ್ರ ಹೇಳುವವ. ಎಷ್ಟು ಜನ ಇಲ್ಲಿ ಸ್ತೋತ್ರ ಹೇಳುವವರಾಗಿದ್ದಾರೆ?
ಅಲ್ಲಿ ನಾವು ಯಾವಾಗಲೂ ಯೇಸುವಿಗೆ ಸ್ತೋತ್ರ ಹೇಳ್ಬೇಕು. ಯಾಕಂದ್ರೆ ಯೇಸು ಇಲ್ಲದಿದ್ರೆ ನಾವು ಇವತ್ತು ಇಲ್ಲಿ ನಿಂತಿರ್ಲಿಲ್ಲ. ಅಲ್ಲಿ ಯೇಸು ಇಲ್ಲದಿದ್ರೆ ಯಾವ ಆಶೀರ್ವಾದ ನಮಗೆ ಇವತ್ತು ಇರ್ತಿರ್ಲಿಲ್ಲ. ಎಷ್ಟು ಹೇಳ್ತೇನೆ ಬಿಡಿಸಲು. ಇಲ್ಲಿ ಅವರು ಸ್ತುತಿಸುವಾಗ, ಅಲ್ಲಿ ರಾಜನನ್ನು ಕೊಂಡಾಡುವಾಗ ಅಲ್ಲಿದ್ದ ಪರಿಸರ ಶಾಸ್ತ್ರಿಗಳು ಏನ್ ಹೇಳಿದ್ರು ಗೊತ್ತಿಲ್ಲ? ಯೇಸು ಸ್ವಾಮಿ ಹತ್ರ ಏನ್ ಹೇಳಿದ್ರು ಗೊತ್ತಿಲ್ಲ? ಮುಂದೆ ಓದಿ. ಜನರ ಗುಂಪಿನೊಳಗಿದ್ದ ಹಾ. ಫರಿಸಾಯರಲ್ಲಿ ಕೆಲವರು ಹಾ. ಆತನಿಗೆ, ಹಾ. ಬೋಧಕನೇ, ಹಾ. ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಹಾ. ಆತನು, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವು ಎಂದು ಈ ಕಲ್ಲುಗಳೇ ಕೂಗುವು ಎಂದು ನಿಮಗೆ ಹೇಳುತ್ತೇನೆ ಅಂದರು. ನಿಮಗೆ ಹೇಳುತ್ತೇನೆ ಅಂದರು. ಹಾಗಾದ್ರೆ ಶಿಷ್ಯರು ಕೂಗಾದ್ರೆ ಯಾರು ಕೂಗ್ತಾರೆ? ಕಲ್ಲುಗಳು ಕೂಗ್ತಾ ಉಂಟಂತೆ. ಅಲ್ಲೆಲ್ಲೂಯ್ಯ. ನಾವು ಆರಾಧನೆ ಮಾಡುವಾಗ ಕಲ್ಲುಗಳಾಗಿ ನಿಲ್ಬಾರ್ದು. ಅಲ್ಲೆಲ್ಲೂಯ್ಯ. ನಾವು ಯಾವ ಕಲ್ಲುಗಳು? ಜೀವವುಳ್ಳ ಕಲ್ಲುಗಳು. ಎಷ್ಟು ಜನ ಜೀವವುಳ್ಳ ಕಲ್ಲುಗಳಿದ್ದೀರಿ? ಅಲ್ಲೆಲ್ಲೂಯ್ಯ. ಪ್ರೈಸ್ ದಿ ಲಾರ್ಡ್. ಅಲ್ಲೆಲ್ಲೂಯ್ಯ. ನಾವು ಕೂಗದಿದ್ರೆ, ನಾವು ಸ್ತೋತ್ರ ಹೇಳದಿದ್ರೆ ಕಲ್ಲುಗಳು ಕೂಗುತ್ತದೆ ಅಂತ. ಹಬಕ್ಕೂಕನ ಪ್ರವಾದನೆಗಿಂತ 2ನೇ ಅಧ್ಯಾಯ 11ನೇ ವಾಕ್ಯ ನೀವು ನೋಡುವುದಾದ್ರೆ, ಹಬಕ್ಕೂಕನ ಪುಸ್ತಕ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಪ್ರವಾದಿಯಾದ ಹಬಕ್ಕೂಕನ ಒಂದು ಪ್ರವಾದಿಸುತ್ತಿದ್ದಾನೆ. ಏನಂತ ಹೇಳಿದ್ರೆ, ಗೋಡೆಯ ಒಳಗೆ ಇಂದ ಕಲ್ಲು ಏನ್ ಮಾಡ್ತದೆ? ನಿನ್ನ ವಿರುದ್ಧ ದೂರು ಹೇಳ್ತದೆ ಅಂತೆ. ಅಲ್ಲಿ ಎಲ್ಲಿಂದ? ಗೋಡೆಯ ಒಳಗಿರುವ ಕಲ್ಲುಗಳಲ್ಲಿ. ಆಮೇಲೆ ಅಲ್ಲಿ ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ಪ್ರತಿಯೊಂದು ನೋಡುವ ದೇವರಿದ್ದಾನೆ. ಪ್ರತಿಯೊಂದು ಸ್ತೋತ್ರವನ್ನು, ಆರಾಧನೆ ನೋಡುವ ದೇವರಿದ್ದಾನೆ. ಅಲ್ಲಿ ನಮ್ಮ ಆರಾಧನೆ ನಮ್ಮ ಸೃಷ್ಟಿಕರ್ತನಿಗೆ ಕೊಡಬೇಕು. ಹೌದು ಪ್ರೇಸರು. ಸತ್ತವರು ಆರಾಧನೆ ಮಾಡಲಿಕ್ಕೆ ಸಾಧ್ಯವಾ? ಮಣ್ಣಿಗೆ ಹೋದವರು ಆರಾಧನೆ ಮಾಡಲಿಕ್ಕೆ ಸಾಧ್ಯವಾ? ಜೀವವುಳ್ಳ ನಾವು ದೇವರಿಗೆ ಆರಾಧನೆಯನ್ನು ಕೊಡಬೇಕು. ಎಷ್ಟು ಜನ ಇದು ಆರಾಧನೆಯನ್ನು ಕೊಡ್ತಾ ಇದ್ದಾರೆ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಹೇಳ್ತಾರೆ, ಈ ಕಲ್ಲುಗಳೇ ಕೂಗುವವು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ನಂತರ ನೋಡಿ, ನಂತರ ಬಹಳ ಸುಂದರವಾದ ವಾಕ್ಯ 41ನೇ ವಾಕ್ಯದಲ್ಲಿ ನಾವು ಕಾಣಲಿಕ್ಕೆ ಹೋಗ್ತಿದ್ದೀರಿ. ತರುವಾಯ ಆತನು ಹಾ. ಸಮೀಪಕ್ಕೆ ಬಂದಾಗ ಹಾ. ಪಟ್ಟಣವನ್ನು ನೋಡಿ ಹಾ. ಅದರ ವಿಷಯವಾಗಿ ಅತ್ತು. ನೋಡಿ, ಅದರ ವಿಷಯವಾಗಿ ಅತ್ತನಂತೆ. ಯಾವುದರ ವಿಷಯದಲ್ಲಿ? ಯೆರೂಸಲೇಮಿನ ಬಳಿಗೆ ಬರ್ತಾ ಇದ್ದಾನೆ ಯೇಸು ಸ್ವಾಮಿ. ಯೆರೂಸಲೇಮಿಗೆ ಬರ್ತಾ ಇದ್ದಾನೆ. ಯೆರೂಸಲೇಮಿನ ವಿಷಯವಾಗಿ ಯೇಸು ಸ್ವಾಮಿ ಏನ್ ಮಾಡಿದಂತೆ? ಅತ್ತನಂತೆ. ಲಾಜರನು ಸತ್ತಾಗ ಯೇಸು ಏನ್ ಮಾಡಿದಂತೆ? ಕಣ್ಣೀರು ಬಿಟ್ಟರಂತ. ಅತ್ತನು. ಇಲ್ಲಿ ಕೊನೆಯದಾಗಿ ಯೇಸು ಸ್ವಾಮಿ ಯೆರೂಸಲೇಮಿಗೆ ಬರ್ತಾ ಇದ್ದಾನೆ. ಯಾಕೆ ಯೆರೂಸಲೇಮಿಗೆ ಬರ್ತಿದ್ದಾರೆ ಅಂತ ಹೇಳಿದ್ರೆ, ಯೆರೂಸಲೇಮಿನ ಜನರು ಬದಲಾಗಲಿಲ್ಲ. ಯೆರೂಸಲೇಮಿನ ಜನರು ಏನ್ ಗೊತ್ತಿಲ್ಲ, ಅಲ್ಲಿ ಯೇಸುವನ್ನು ಮೆಸ್ಸಿ ಅಂತ ಸ್ವೀಕಾರ ಮಾಡಲಿಲ್ಲ. ಆಮೇಲೆ ಹಲ್ಲೆಲೂಯಾ. ಯೇಸು ಸ್ವಾಮಿ ತನ್ನ 3.5 ವರ್ಷದ ಅವಧಿಯಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ, ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿದ. ಆದ್ರೆ ಅವರು ಏನಾಗಲಿಲ್ಲ? ಬದಲಾಗಲಿಲ್ಲ. ಇವತ್ತು ಎಷ್ಟು ಜನ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾರೆ ದೇವರು? ಅದ್ಭುತ ಮಾಡಿದ ವ್ಯಕ್ತಿ ಏನಾಗಬೇಕು? ಬದಲಾಗಬೇಕು. ಹಲ್ಲೆಲೂಯಾ. ಇವತ್ತು ನನ್ನಲ್ಲಿ ನಿನ್ನನ್ನು ಬದಲಾವಣೆ ಮಾಡಿದಾಗ ದೇವರು, ಅಲ್ಲಿ ನಮಗೆ ಗೊತ್ತುಂಟು, ನಾಳೆ ನನ್ನ ಜೀವಿತದಲ್ಲಿ ಅದ್ಭುತ ದೇವರು ಮಾಡೇ ಮಾಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಯೆರೂಸಲೇಮಿನ ಜನರು ಏನಂತೆ? ಅವರು ಬದಲಾವಣೆ ಆಗಲಿಲ್ಲ. ಹಲ್ಲೆಲೂಯಾ. ನಾವು ಯೇಸು ಕ್ರಿಸ್ತನನ್ನು ನಂಬಿದ ಮೇಲೆ, ಯೇಸು ಕ್ರಿಸ್ತನ ವಾಕ್ಯವನ್ನು ಓದಿದ ನಂತರ ಯೇಸುವಿನ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು. ಹೌದಾ? ಅಲ್ಲಿ ವಾಕ್ಯ ಯಾಕೆ ಕೊಟ್ಟದ್ದು? ಓದಲಿಕ್ಕೆ ಮಾತ್ರವಾ? ಜೀವಿಸಲಿಕ್ಕೆ ನಮಗೆ ಕೊಟ್ಟಿದ್ದಾರೆ. ಜೀವಿಸಲಿಕ್ಕೆ ಈ ವಾಕ್ಯದಲ್ಲಿ ಜೀವ ಇದೆ. ಈ ವಾಕ್ಯ ನಮಗೆ ಜೀವಿಸುವಂತೆ ಮಾಡ್ತದೆ. ಅದಕ್ಕೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಲ್ಲಿ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಟ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾರಂತೆ. ಇವತ್ತು ನಾವು ಬದುಕಬೇಕಾದ್ರೆ ದೇವರ ಮಾತು ನಮಗೆ ಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ಅಲ್ಲಿ ಯೆರೂಸಲೇಮಿಗೆ ಬಂದು ಅಲ್ಲಿಂದ ಜನರನ್ನು ಏನ್ ಮಾಡ್ತಾರೆ? ಅವರು ನೋಡಿ ಅಳ್ತಾರಂತೆ. ಯಾಕೆ ಅಂತಾರೆ ಗೊತ್ತುಂಟಾ? ಅಲ್ಲಿ ಮುಂದಿನ ವಾಕ್ಯ ಹೇಳ್ತದೆ, ನಿನಗೆ ಸಮಾಧಾನಕ್ಕೆ ಬೇಕಾದದನ್ನು ಹಲ್ಲೆಲೂಯಾ ಇದೇ ದಿನ ನೀನು ತಿಳಿದುಕೊಂಡಿದ್ದರೆ ಎಷ್ಟು ಒಳ್ಳೆಯದಾಗಿತ್ತು. ಆ ವಾಕ್ಯ ನನಗೆ ಬಹಳ ಟಚ್ ಆಯ್ತು. ಯೇಸು ಸ್ವಾಮಿ ಏನ್ ಹೇಳ್ತಾರೆ? ನಿನಗೆ ಸಮಾಧಾನಕ್ಕೆ ಬೇಕಾದದನ್ನು ನೀನು ತಿಳಿದುಕೊಂಡಿದ್ದರೆ ಎಷ್ಟು ಒಳ್ಳೆಯದಾಗಿತ್ತು. ಹಲ್ಲೆಲೂಯಾ. ಇಸ್ರೇಲ್ ಹೇಳ್ತಾ ಇದ್ದಾರೆ, ಯಹೂದಿಗಳು ಹೇಳ್ತಾ ಇದ್ದಾರೆ, ನಮಗೆ ಎಲ್ಲ ಉಂಟು, ನಮಗೆ ಆರೋಗ್ಯ ಉಂಟು, ನಮಗೆ ಅಂತಸ್ತುಂಟು, ಎಲ್ಲ ಉಂಟು ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿಗೆ ಗೊತ್ತಾಯ್ತು ಅವರಿಗೆ ಎಲ್ಲ ಉಂಟು, ಆದ್ರೆ ಏನಿಲ್ಲ? ಸಮಾಧಾನ ಇಲ್ಲ. ಇವತ್ತು ಎಲ್ಲ ಲೋಕದ ಜನರಿಗೆ ಎಲ್ಲ ಉಂಟು, ಏನಿಲ್ಲ? ಸಮಾಧಾನ ಇಲ್ಲ. ಸಮಾಧಾನ ಎಲ್ಲಿಂದ ಬರ್ತದೆ? ದೇವರಿಂದ. ಯೇಸು ಸ್ವಾಮಿ ಮಾತ್ರ ಅದಕ್ಕೆ ಬರಲಿಕ್ಕೆ ಸಾಧ್ಯ. ಕಟ್ಟೆ ಮೇಲೆ ಬಂದದ್ದು ಯಾಕೆ? ಪ್ರವಾದಿ ಹೇಳಿದ, ಈತನು ಸಮಾಧಾನದ ಪ್ರಭು, ಶಾಂತ ಗುಣವುಳ್ಳವನು. ಹಾಗಾದ್ರೆ ಯೇಸು ಸ್ವಾಮಿ ಕತ್ತೆ ಮೇಲೆ ಬಂದದ್ದು ಯಾಕೆ ಅಂತ ಹೇಳಿದ್ರೆ,
ಸಮಾಧಾನ ಕೊಡುವ ಅರಸನು ಎಂಬುದಾಗಿ ತೋರಿಸಲಿಕ್ಕೆ. ಯಹೂದ್ಯರಿಗೆ ಹಳೆ ಒಡಂಬಡಿಕೆ ಎಲ್ಲ ಗೊತ್ತಿತ್ತು, ಹಳೆ ಒಡಂಬಡಿಕೆ ಪ್ರವಾದನೆ ಗೊತ್ತಿತ್ತು. ಅವರ ಕಣ್ಣು ತೆರೆಯಬೇಕಂತ ಯಾವುದರಲ್ಲಿ ಬಂದದ್ದು? ಕತ್ತೆ ಮರಿಯಲ್ಲಿ ಬಂದದ್ದು. ಎಲ್ಲಿಗೆ? ಯೆರೂಸಲೇಮಿಗೆ. ಅಲ್ಲಿ ತಾನು ಇನ್ನು ಈ ಭೂಮಿಯಲ್ಲಿ ಇರುವುದಿಲ್ಲ. ತಾನು ಹೋಗುವ ಮೊದಲು ಯೆರೂಸಲೇಮಿನಲ್ಲಿ ಅಲ್ಲಿ ಇಸ್ರಾಯೇಲರ ಕಣ್ಣುಗಳು ತೆರೆಯಬೇಕೆಂಬುದಾಗಿ ಆತನು ಕತ್ತೆ ಮರೆಯಲ್ಲಿ ಬರುವಾಗ ಅವರು ಬದಲಾಗಲಿಲ್ಲ. ಅವರ ಜೀವಿತದಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರ ಯೇಸು ಸ್ವಾಮಿ ಅವರನ್ನು ನೋಡಿ ಹತ್ತು ಹೇಳ್ತಾ ಇದ್ದಾನೆ, ಈಗಲಾದರೂ ಸಹ ಕೊನೆಗೆ ಚಾನ್ಸ್ ಕೊಡ್ತಾ ಇದ್ದಾನೆ. ಈಗಲಾದರೂ ಸಹ ನಿನಗೆ ಸಮಾಧಾನಕ್ಕೆ ಬೇಕಾದದನ್ನು ನೀನು ತಿಳಿದುಕೊಂಡಿದ್ರೆ ನಿನಗೆ ಒಳ್ಳೆಯದಾಗ್ತಿತ್ತು. ಅಲ್ಲಿ ಆದರೆ ನಂತರ ವಾಕ್ಯ ಹೇಳ್ತದೆ ನೋಡಿ, ಆದರೆ ಈಗ ಅದು ನಿನ್ನ ಕಣ್ಣಿಗೆ ಅದು ನಿನ್ನ ಕಣ್ಣಿಗೆ ಏನಾಗಿದೆ? ಮರೆಯಾಗಿದೆ. ಇವತ್ತು ನಾನು ಹೇಳ್ತೇನೆ, ಎಲ್ಲರಿಗೆ ಸಹ ವಾಕ್ಯ ಗೊತ್ತುಂಟು, ಆದರೆ ಸತ್ಯವೇದ ನಂಬಿಕೆ ಇಲ್ಲದವರ ಕಣ್ಣುಗಳನ್ನು ದೇವರು ಏನ್ ಮಾಡ್ತಾನೆ? ಮಂಕು ಮಾಡಿದ್ದಾರೆ. ಇವತ್ತು ನೋಡಿ, ಸತ್ಯವೇದದಲ್ಲಿ ಇರುವ ಎಲ್ಲ ಗೊತ್ತುಂಟು, ಆದ್ರೆ ಅವರಿಗೆ ಮಂಕು ಮಾಡಿದ್ದಾರೆ. ಅದಕ್ಕೆ ನನ್ನ ಕಣ್ಣುಗಳನ್ನು ತೆರೆ, ನಿನ್ನ ಧರ್ಮಶಾಸ್ತ್ರ ಅದ್ಭುತವನ್ನು ನಾನು ಕಾಣ್ತೇನೆ. ಎಷ್ಟು ಜನ ಇವತ್ತು ಬೇಡ್ತಾ ಇದ್ದೀರಿ ದೇವರ ಹತ್ರ, ದೇವರೇ ನನ್ನ ಕಣ್ಣುಗಳನ್ನು ಇವತ್ತು ತೆರೆಬೇಕು. ಹಲ್ಲೆಲೂಯಾ. ಅಲ್ಲಿ ಹೇಳಿದ್ರೆ ನಿಮ್ಮ ಕಣ್ಣುಗಳು ಏನಾಗಿದ್ದು? ಮರೆಯಾಗಿದೆ. ನಂತರ ವಾಕ್ಯ ನೋಡಿ, ದೇವರು ನಿನಗೆ ದರ್ಶನ ಕೊಟ್ಟ ಹಾ. ಸಮಯವನ್ನು ನೀನು ತಿಳಿದುಕೊಳ್ಳಲಿಲ್ಲವಾದ್ದರಿಂದ ಹಾ. ನಿನ್ನ ವೈರಿಗಳು ಒಟ್ಟು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಹಾಕಿ ಎಲ್ಲಾ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನನ್ನು ಏನ್ ಮಾಡಿ ಅಂತೆ? ಬಂದು ಮಾಡಿ ನಿನ್ನನ್ನು ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವುದನ್ನು ಎಂಬುದಾಗಿ. ಇವರು ಏನ್ ಹೇಳ್ತಿದ್ರು ಗೊತ್ತುಂಟ? ನಮಗೆ ಯಾವ ತೊಂದರೆ ಇಲ್ಲ, ಆಲಯ ಉಂಟು, ಅಲ್ಲಿ ದೊಡ್ಡ ದೇವರ ಆಲಯ ಉಂಟು. ಹಲ್ಲೆಲೂಯಾ. ನಮಗೆ ಮೋಶೆಯ ಧರ್ಮಶಾಸ್ತ್ರ ಉಂಟು. ಹಲ್ಲೆಲೂಯಾ. ನಿಜವಾದ ಮೆಸ್ಸಿಯ ಅವರಿಗೆ ಬೇಡವಾಗಿದೆ. ಮೆಸ್ಸಿಯನು ಅವರ ಕಣ್ಣೆದುರಲ್ಲಿ ನಿಂತಿದ್ದಾನೆ, ರಕ್ಷಕ ಅವರ ಕಣ್ಣೆದುರಲ್ಲಿ ನಿಂತಿದ್ದಾನೆ. ಶಿಷ್ಯರೆಲ್ಲ ಬೊಬ್ಬೆ ಆಗ್ತಿದ್ದಾರೆ, ಸೇವಸ್ ಎಂಬುದಾಗಿ, ಹೊಸನ್ನ ಎಂಬುದಾಗಿ ಹೇಳುವಾಗ ಸಹ ಅವರಿಗೆ ಅದು ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವನೇ ಮೆಸ್ಸಿ ಅಂತ ನಂಬಲಿಕ್ಕೆ ಆಗ್ತಾ ಇಲ್ಲ. ಆಮೆನ್. ಹಲ್ಲೆಲೂಯಾ. ಇದನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಪ್ರವಾದನೆ ಹೇಳ್ತಾ ಇದ್ದಾರೆ, ನೀವು ಯಾವುದು ಇವತ್ತು ನಂಬ್ತೀರಲ್ಲ ಅದು ಯಾವುದು ನಿಮಗೆ ಸಿಕ್ಕುವುದಿಲ್ಲ. ಅರ್ಥ ಆಯ್ತಾ ನಿಮಗೆ? ಆಮೇಲೆ ಹಲ್ಲೆಲೂಯಾ. ನಮಗೆ ದೇವರ ಆಲಯ ಉಂಟು. ಯೇಸು ಸ್ವಾಮಿ ಅಲ್ಲಿ ಪ್ರವಾದನೆ ಹೇಳ್ತಾ ಇದ್ದಾರೆ. ಅಲ್ಲಿ ಎರಡನೆಯ ದೇವರ ಆಲಯ ನಮಗೆ ಟೈಟಸ್ ಎಂಬ ವ್ಯಕ್ತಿ ಏನ್ ಮಾಡಿದ? ಅದನ್ನು ಏನ್ ಮಾಡಿದ? ಕೆಡವಿ ಹಾಕಿದ. ಈಗ ಯೆರೂಸಲೇಮಿನಲ್ಲಿ ಇಸ್ರೇಲಿಗೆ ಏನಿಲ್ಲ? ದೇವರ ಆಲಯ ಇಲ್ಲ. ಇವತ್ತು ನಾನು ಹೇಳ್ತೇನೆ, ಇವತ್ತು ನನ್ನ ಹತ್ರ ಹಣ ಉಂಟು ಎಂಬುದಾಗಿ ನಾನು ಹೇಳಿ ದೇವರನ್ನು ಬಿಟ್ಟರೆ ಹಣ ನನ್ನನ್ನು ಬಿಟ್ಟು ಹೋಗ್ತದೆ. ಎಷ್ಟು ನಂಬ್ತೀವಿ ಇವತ್ತು? ಅಲ್ಲಿ ನನಗೆ ಪೊಸಿಷನ್ ಉಂಟಂತೇಳಿ ದೇವರನ್ನು ಬಿಟ್ಟು ಹೋದರೆ ನನ್ನ ಪೊಸಿಷನ್ ದೇವರು ತೆಗೆದು ಹಾಕ್ತಾನೆ. ಇವತ್ತು ನಾನು ಹೇಳ್ತೇನೆ, ಫಸ್ಟ್ ನನಗೆ ನಿನಗೆ ಬೇಕಾದದ್ದು ಸಮಾಧಾನದ ಪ್ರಭುವಾದ ಯೇಸು ಕ್ರಿಸ್ತನಾಗಿದ್ದಾನೆ. ನನಗೆ ನಿನಗೆ ರಕ್ಷಣೆ ಮಾಡುವ ಯೇಸು ನನಗೆ ನಿನಗೆ ಬೇಕಾಗಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದರ ಮೇಲೆ ಒಂದು ಬೀಳ್ತದೆ. ನಂತರ ಅವರು ಹೇಳ್ತಾರೆ, ಈ ದೇವಾಲಯವನ್ನು ಕೇಳಿರಿ, ನಾನು 3ನೇ ದಿವಸದಲ್ಲಿ ಈ ಆಲಯವನ್ನು ಕಟ್ಟುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇವರಿಗೆ ಅರ್ಥವೇ ಆಗುವುದಿಲ್ಲ. ಯಾರಿಗೆ? ಯಹೂದಿಗಳಿಗೆ ಅರ್ಥವೇ ಆಗುವುದಿಲ್ಲ, ಇಸ್ರೇಲ್ ಮಕ್ಕಳಿಗೆ ಅರ್ಥವೇ ಆಗುವುದಿಲ್ಲ. ಅವರು ಹೇಳ್ತಾರೆ, ಈ ಆಲಯ ಕಟ್ಟಲಿಕ್ಕೆ ಕೆಲವು ವರ್ಷವಿದೆ. ಇವರು ಹೇಳ್ತಾರೆ, 3 ದಿವಸದಲ್ಲಿ ಆಲಯವನ್ನು ಕಟ್ಟುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅವನು ಯಾವ ಆಲಯದ ಬಗ್ಗೆ ಹೇಳಿದಂತವರಿಗೆ ಏನಾಗಿದೆ? ಪ್ರಕಟಣೆ ಮರೆತು ಹೋಗಿದೆ. ಹಲ್ಲೆಲೂಯಾ. ಯೇಸು ತಾನು ಎದ್ದು ಬರುವ ವಿಷಯದಲ್ಲಿ, ಹಲ್ಲೆಲೂಯಾ, ಪ್ರತಿಯೊಂದು ಮಕ್ಕಳನ್ನು ಆಲಯವಾಗಿ ಮಾಡುವ ವಿಷಯದಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಮಗೆಲ್ಲ ಗೊತ್ತುಂಟ, ಇಸ್ರಾಯೇಲರಿಗೆ ಯಾರು ಗೊತ್ತುಂಟ? ಅವರು ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಟ್ಟವರು. ಹಲ್ಲೆಲೂಯಾ. ದೇವರ ಮಕ್ಕಳು. ಸತ್ಯವೇದ ಹೇಳ್ತದೆ, ದೇವರ ಮಕ್ಕಳೆಂಬ ಹೆಸರು ಕೊಡ್ಲಿಕ್ಕೆ ದೇವರು ಎಷ್ಟು ನಮ್ಮ ಬಗ್ಗೆ ಸಂತೋಷಪಡುವವನ ಯೋಹನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆಯುತ್ತಾ ಇದ್ದಾನೆ. ಆದ್ರೆ ಇವರಿಗೆ ಏನು ಗೊತ್ತುಂಟ? ಇವರಿಗೆ ನಾವು ದೇವರ ಮಕ್ಕಳಂತ ಅಹಂಕಾರ. ಹಲ್ಲೆಲೂಯಾ. ದೇವರು ಯಾವಾಗಲೂ ಅಹಂಕಾರ ಏನ್ ಮಾಡ್ತಾನೆ? ಎದುರಿಸ್ತಾನೆ. ಹಲ್ಲೆಲೂಯಾ.
ಅಧಿಕಾರ ದೇವರು ಕೊಟ್ಟಿದ್ದಾನೆ, ಚೊಚ್ಚಲ ಮಕ್ಕಳನ್ನಾಗಿ ಮಾಡಿದ್ದಾನೆ. ಆದರೆ ಅದಕ್ಕೆ ಏನಾಗಲಿಲ್ಲ, ಅವರು ಯೋಗ್ಯರಾಗಲಿಲ್ಲ. ಹಲ್ಲೆಲೂಯಾ. ಇಸ್ರೇಲರನ್ನು ಯಾವುದಕ್ಕೆ ಹೋಲಿಸ್ತಾರೆ ಗೊತ್ತುಂಟ? ದ್ರಾಕ್ಷಿ ಬಳ್ಳಿಗೆ ಹೋಲಿಸ್ತಾರೆ. ದ್ರಾಕ್ಷಿ ಬಳ್ಳಿ ಅಂದ್ರೆ ಇಸ್ರೇಲರು ಎಂಬುದಾಗಿ ಅದರ ಅರ್ಥ. ಹಲ್ಲೆಲೂಯಾ. ನೀವು ನೋಡ್ರಿ, ಕೀರ್ತನೆಗಳ ಪುಸ್ತಕ 80ನೇ ಕೀರ್ತನೆ 8ನೇ ವಾಕ್ಯದಲ್ಲಿ ನೋಡ್ರಿ, ಕೀರ್ತನೆ 80ನೇ ಕೀರ್ತನೆ 8ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇವರು ಇಸ್ರೇಲರು ದ್ರಾಕ್ಷಿ ಬಳ್ಳಿ ಎಂಬುದಾಗಿ ಉದಾಹರಣೆ. ಅವರನ್ನು ಎಲ್ಲಿಂದ ದೇವರು ಕರ್ಕೊಂಡು ಬಂದ ಎಂಬುದಾಗಿ. ನೀನು ಐಗುಪ್ತ ದೇಶದಿಂದ ಒಂದು ದ್ರಾಕ್ಷಾಲತೆಯನ್ನು ತಂದು ಎಲ್ಲಿ ಜನಾಂಗಗಳನ್ನು ಹೊರಗೆ ಹಾಕಿ ಅದನ್ನು ನೆಟ್ಟಿ ಹಾಗಿದ್ರೆ ಯಾರು ನೆಟ್ಟದ್ದು? ದೇವರು ನೆಟ್ಟದ್ದು. ಅಲ್ಲಿ ಯಾವುದನ್ನು? ದ್ರಾಕ್ಷಾಲತೆ. ದ್ರಾಕ್ಷಾಲತೆ ಅಂದ್ರೆ ಯಾರು? ಇಸ್ರೇಲರು. ಆದ್ರೆ ಅವ್ರು ಏನಾಗ್ಲಿಲ್ಲ? ವಿಧೇಯರಾಗಲಿಲ್ಲ, ಯೋಗ್ಯರಾಗಲಿಲ್ಲ. ಹಲ್ಲೆಲೂಯಾ. ನೀವು ಯೆಶಾಯ ಬರೆದ ಪ್ರವಾದನೆಗಿಂತ 5ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ ದ್ರಾಕ್ಷಾಲತೆ ಅದು ದೇವರ ಮನೆಯಾಗಿತ್ತು ಎಂಬುದಾಗಿ ಅಲ್ಲಿ ನಾವು ವಾಕ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಿತ್ತು. ಹಲ್ಲೆಲೂಯಾ. ಇವರೆಲ್ಲ ಏನು ಮಾಡಿದ್ರು ಗೊತ್ತುಂಟ? ಇವರು ಇಸ್ರೇಲರಾದ್ರೂ ಸಹ ಯೇಸು ಕ್ರಿಸ್ತ ಏನಂತ ಹೇಳಿದ್ರು? ಬೇಡ ಎಂಬುದಾಗಿ. ಬರಬೇಕಂತ ಇವಾಗ ಏನು ಕೇಳಿದ್ರು ಅವರು? ಬರಬೇಕು. ಯೇಸು ಕ್ರಿಸ್ತನ ನಾವು ನಂಬಲೇ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾರೆ ನೋಡಿ. ಏನು ಹೇಳಿದಂತೆ? ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ. ಅಂದ್ರೆ ಇಸ್ರೇಲರು ದ್ರಾಕ್ಷಿ ಬಳ್ಳಿಯಾಗಿ ನಿಲ್ಲಿಲ್ಲ. ಅವರಿಗೆ ಅವಕಾಶ ಇತ್ತು, ಅವರಿಗೆ ದೇವರೆಲ್ಲ ಚಾಯ್ಸ್ ಕೊಟ್ಟ. ಆದ್ರೆ ಅವರು ಏನು ಮಾಡಿ ಅವಕಾಶವನ್ನು ಏನು ಮಾಡಿದ್ರು? ಉಪಯೋಗಿಸಲಿಲ್ಲ. ಹಲ್ಲೆಲೂಯಾ. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಹಲ್ಲೆಲೂಯಾ, ದೇವರು ಮೊದಲೇ ತೀರ್ಮಾನ ಮಾಡಿದ್ದಾನೆ. ಏನು ಗೊತ್ತಿಲ್ಲ, ನಾವು ನೋಡ್ತೇವೆ ಯೆಶಾಯದಲ್ಲಿ ನಾವು ನೋಡ್ತೇವೆ, 56ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 7:8ರಲ್ಲಿ ನಾವು ನೋಡ್ತೇವೆ. ಏನಂತ ಹೇಳಿದ್ರೆ ದೇವರು ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ, ಬೇರೆಯವರನ್ನು ಏನ್ ಮಾಡ್ತಾನೆ? ಸೇರಿಸ್ತಾನಂತೆ. ಯಾಕೆ ಬೇರೆಯವರನ್ನು ಸೇರಿಸುವುದು? ಇಸ್ರೇಲರು ಅವರ ಮಾತಿಗೆ ಮೊಗ್ಗದವರಾಗಿದ್ರಂತೆ, ಮೊಂಡರಾಗಿದ್ರಂತೆ. ಹಲ್ಲೆಲೂಯಾ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಇಸ್ರೇಲ್ ಅಂತ ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನಿಜವಾದ ಇಸ್ರೇಲ್ ಮಕ್ಕಳು ಏನ್ ಮಾಡಲಿಲ್ಲ? ಇಸ್ರೇಲ್ ಆಗ್ಲಿಕ್ಕೆ ಯೋಗ್ಯರಾಂತ ಕಾಣಲೇ ಇಲ್ಲ. ಆಮೇಲೆ ಅದಕ್ಕೆ ಯೇಸು ಸ್ವಾಮಿ ಏನಾದದ್ದು? ದ್ರಾಕ್ಷಾವಳಿ ಅಂದ್ರೆ ಏನಾದದ್ದು? ಇಸ್ರೇಲ್ ಆದದ್ದು. ನಿಮಗೆ ಗೊತ್ತುಂಟ ಯೇಸು ಸ್ವಾಮಿ ಯಾಕೆ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡದ್ದು ಗೊತ್ತುಂಟ? ಅಲ್ಲೆಲ್ಲೂಯ್ಯ. ಸುಮ್ಮನೆ ಅಲ್ಲ. ಇವತ್ತು ದೀಕ್ಷಾಸ್ಥಾನ ಅಂತ ಹೇಳಿದ್ರೆ ಕೆಲವರಿಗೆ ಏನಂತ ಗೊತ್ತಿಲ್ಲ. ದೀಕ್ಷಾಸ್ಥಾನ ಅಂತ ಹೇಳಿದ್ರೆ ಸಭೆಗೆ ಸೇರಿಸುವುದಲ್ಲ. ಅಲ್ಲೆಲ್ಲೂಯ್ಯ. ಎಲ್ಲ ಎಂದರೆ ಸಭೆಗೆ ಸೇರಿಸಿದಾಗ ಏನ್ ಬೇಕು? ದೀಕ್ಷಾ. ಸಭೆಗೆ ಸೇರಿಸಿದಲ್ಲ ದೀಕ್ಷಾಸ್ಥಾನ. ಇನ್ನು ಕೆಲವರು ಹೇಳ್ತಾರೆ ದೀಕ್ಷಾಸ್ಥಾನ ತಗೊಂಡು ಎಲ್ಲಿಗೆ ಹೋಗ್ತಾರೆ? ಅದಕ್ಕೋಸ್ಕರ ತಗೊಳ್ತಾರೆ. ಅದೇ ನಿಜವಾದ ಅರ್ಥ ಯಾವುದು ಗೊತ್ತಲ್ಲ? ದೀಕ್ಷಾಸ್ಥಾನ ಅಂತ ಹೇಳಿದ್ರೆ ನೀವು ರೋಮಪುರದವರೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ ಅಲ್ಲಿ ಹೀಗೆ ಬರುತ್ತದೆ, ಕ್ರಿಸ್ತನನ್ನು ಸೇರುವುದಕ್ಕೋಸ್ಕರ ನಾವು ದೀಕ್ಷಾಸ್ಥಾನ ತೆಗೆದುಕೊಳ್ತೇವೆ. ಯಾವುದಕ್ಕೆ? ಕ್ರಿಸ್ತನನ್ನು ಸೇರುವುದಕ್ಕೋಸ್ಕರ ದೀಕ್ಷಾಸ್ಥಾನ ತೆಗೆದುಕೊಳ್ತೇವೆ. ಹಾಗಾದ್ರೆ ಒಂದು ವಿಷಯ ಸತ್ಯ ಏನಂತ ಹೇಳಿದ್ರೆ, ನಾವು ಇಸ್ರೇಲ್ ಆಗಬೇಕಾದ್ರೆ ಯಾರೊಟ್ಟಿಗೆ ಸೇರ್ಬೇಕಾಗಿತ್ತು? ಈಗ ಯೇಸು ಕ್ರಿಸ್ತರೊಂದಿಗೆ ಸೇರ್ಬೇಕಾಗಿದೆ. ಇಸ್ರೇಲರು ಫೇಲ್ ಆದರು, ಅವರು ದೇವರಿಗೆ ವಿಧೇಯರಾಗಲಿಲ್ಲ. ಹೌದು, ಅವರು ಅವಿಧೇಯರಾದರು, ಮೊಂಡರಾದರು. ಅವರು ಹೇಳ್ತಾರೆ ಅವನಿನ್ನನ್ನು ಹೊಗಳ್ತಿದ್ದಾರೆ, ನಿಲ್ಲಿಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಯೇಸು ಸ್ವಾಮಿ ಒಂದು ತೀರ್ಮಾನ ಮಾಡಿದ, ಈ ಮಕ್ಕಳಿಗೆ ನಾನು ಅವಕಾಶ ಕೊಟ್ಟರೆ, ಆದ್ರೆ ಅದನ್ನು ಏನ್ ಮಾಡಿಲ್ಲ, ಅವರು ಉಪಯೋಗಿಸಲಿಲ್ಲ. ನಾನು ಬೇರೆ ಮಕ್ಕಳಿಗೆ ಅವಕಾಶ ಕೊಡ್ತೇನೆ ಎಂಬುದಾಗಿ ಹೇಳಿ ದೀಕ್ಷಾಸ್ಥಾನದ ಮೂಲಕ ಆತ ದೀಕ್ಷಾಸ್ಥಾನ ತಗೊಳ್ಬೇಕಾಗಿಲ್ಲ. ಯಾಕೆ? ಮುಳುಗಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡದ್ದು ಯಾಕೆ? ಅದನ್ನ ನಿನ್ನನ್ನು ಇಸ್ರೇಲ್ ಆಗಿ ಮಾಡಲಿಕ್ಕೆ. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಇಸ್ರೇಲ್ ಇದ್ದೀರಿ ಹಲ್ಲೆಲೂಯಾ. ಇಸ್ರೇಲ್ ಅಂತ ಹೇಳಿದ್ರೆ ದೇವರ ಮಕ್ಕಳು. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ನಾನು ಆತನ ಸೇರುವುದರ ಮೂಲಕ ದೇವರ ಮಕ್ಕಳಾಗಿ ದೇವರ ಮಾಡಿದ ಅರ್ಥ ಆಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಂತರ ನಾವು ನೋಡ್ತೇವೆ ಆಕಾಶ ತೆರೆಯಿತಂತೆ. ಯಾರು ಬಂದದ್ದು? ಪವಿತ್ರಾತ್ಮ ಎಲ್ಲಿ ಬಂದ? ಒಳಗೆ ಬಂದ. ಯೆರೂಸಲೇಮಿನ ಆಲಯದಲ್ಲಿ ಅಲ್ಲ,
ಈಗ ನಮ್ಮ ಒಳಗೆ ಯೇಸು ಸ್ವಾಮಿ ವಾಸ ಮಾಡ್ತಾನೆ. ಎಷ್ಟು ಜನ ಅಂತೀರಿ ಹಲ್ಲೆಲೂಯಾ? ಪ್ರೈಸ್. ಅದಕ್ಕೆ ನೀವೇ ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾನೆ ಅಂತ ನಿಮಗೆ ಗೊತ್ತಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಇಸ್ರಾಯೇಲರೆಲ್ಲ ಆಲಯದ ಬಗ್ಗೆ ಹೋಗ್ತಾ ಇದ್ರು. ಹಲ್ಲೆಲೂಯಾ. ನಿಮ್ಮ ದೇಹವೇ ನನ್ನ ಆಲಯವಾಗಿದೆ. ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿ ನಮ್ಮನ್ನು ದೇವರ ಆಲಯವಾಗಿ ಮಾಡಿದ್ದಾರೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ ಹಲ್ಲೆಲೂಯಾ, ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ನೀನು ನನ್ನ ಆಲಯವಾಗಿದ್ದೀ, ನಿನ್ನ ಒಳಗೆ ನಾನು ವಾಸ ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹೌದು, ಪ್ರೈಸ್ ದಿ ಲಾರ್ಡ್. ನಂತರ ಮೂರನೇ ಶಬ್ದ ಏನದು? ನೀನು ನನಗೆ ಪ್ರಿಯನಾಗಿರುವ ಮಗನು. ಇಸ್ರೇಲ್, ನೀನು ನನಗೆ ಪ್ರಿಯನಾಗಿರುವ ಮಗನು, ಮಗಳು ನೀನಾಗಿದ್ದಿ. ಹಲ್ಲೆಲೂಯಾ. ದೇವರ ವಾಕ್ಯ ಧರ್ಮವು ಈ ದೇಶದಲ್ಲಿ ಇಸ್ರೇಲ್ ಮಕ್ಕಳೇ, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಬೇರೆ ಯಾರ ಜನಾಂಗದವರಿಗೆ ಈ ರೀತಿ ಮಾಡಲಿಲ್ಲ, ನಿಮಗೆ ಮಾಡಿದ್ದಾರೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ದೇವರ ಮಕ್ಕಳೇ, ಇಸ್ರೇಲರು ಬೇಡ ಎಂಬ ತಿಳಿದ ರಕ್ಷಣೆ ಕೃಪೆಯಿಂದ ಇವತ್ತು ನನಗೆ ಸಿಕ್ಕಿದೆ. ಅಷ್ಟೇ ಹೇಳ್ತಾರೆ, ಕೃಪೆಯಿಂದಲೇ ನಮಗೆ ಸಿಕ್ಕಿದೆ. ನಾವು ಇವತ್ತು ದೇವರ ಮಕ್ಕಳು ಎಂಬುದಾಗಿ ಹೆಸರು ನಮಗೆ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಂತರ ಯೇಸು ಸ್ವಾಮಿ ಏನು ಮಾಡ್ತಾರೆ? ನೆಕ್ಸ್ಟ್ ನಾವು ನೋಡ್ತೇವೆ, 40 ದಿವಸ ಎಲ್ಲಿಗೆ ಹೋಗ್ತಾರೆ? ಅಡವಿಗೆ ಹೋಗ್ತಾರೆ. ಎಷ್ಟು ದಿವಸ? 40 ಡೇಸ್. ನಾನು ಇವತ್ತು ಹೇಳ್ತೇನೆ, ಯೇಸು ಸ್ವಾಮಿ 40 ಡೇಸ್ ಯಾಕೆ ಅಡವಿಗೆ ಹೋಗೋದು ಗೊತ್ತುಂಟ? ಯಾಕಂತ ಹೇಳಿದ್ರೆ ಒಂದೇ ಕಾರಣಕ್ಕೆ, 40 ವರ್ಷ ಐಗುಪ್ತ ದೇಶದಿಂದ ಹೊರಗೆ ಬರುವಾಗ, ಅಡವಿಯಲ್ಲಿ ಅವರು ನಡೆಯುವಾಗ ಅವರು ಯಾವ ಕೆಲಸ ಮಾಡಲಿಲ್ಲ. ಅವರಿಗೆ ಹೊತ್ತಿಗೆ ಆಹಾರವನ್ನು ಪರಲೋಕ ದೇವರು ಕೊಡ್ಲಿಕ್ಕೆ ಶಕ್ತನಾದ. ಅಲ್ಲಿ ಅವರು ಮಾಂಸ ಬೇಕಾದಾಗ ಅವರಿಗೆ 1 ತಿಂಗಳ ಮಾಂಸವನ್ನು ಕೊಟ್ಟ. ಅವರು ನೀರು ಕೇಳುವಾಗ ಬಂಡೆ ಒಳಗಿಂದ ನೀರು ಕೊಟ್ಟ. 40 ವರ್ಷ ಯಾವ ಹಾಸ್ಪಿಟಲ್ ಇರಲಿಲ್ಲ, ಅವರಿಗೆ ಅವನೇ ಆರೋಗ್ಯದಾಯಕರಾಗಿ ರವಾಗಿ ನಡೆಸಿದ. ಆದ್ರೆ 40 ವರ್ಷ ಅವರನ್ನು ಅಡವಿಯಲ್ಲಿ ನಡೆಸಿದ ದೇವರ ಬಗ್ಗೆ ಅವರು ತಿಳಿದುಕೊಳ್ಳಲಿಲ್ಲ. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಹಲ್ಲೆಲೂಯಾ. 40 ವರ್ಷ ದೇವರು ಅವರನ್ನು ಕಾಪಾಡಿದ. ಆದ್ರೆ ಅವರು ಮಾತ್ರ ಅದಕ್ಕೋಸ್ಕರ ಹೆಸರು 40 ದಿವಸ ಎಲ್ಲಿಗೆ ಹೋದದ್ದು? ಅಡವಿಗೆ ಹೋದದ್ದು. ಹಲ್ಲೆಲೂಯಾ. ಇವತ್ತು ಅನೇಕರು 40 ದಿವಸ ವೆಜ್ ತಿಂತಾರೆ, ಕುಡಿಯುವುದನ್ನು ಬಿಡ್ತಾರೆ, ಸ್ಮೋಕ್ ಮಾಡೋದನ್ನು ಬಿಡ್ತಾರೆ. ಆದ್ರೆ 41 ದಿವಸದಲ್ಲಿ ಏನೆಲ್ಲ ಬಿಟ್ಟಿದ್ದಾರೆ ಅದನ್ನು ಡಬಲ್ ಸಮೇತ ಮಾಡ್ತಾರೆ. ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ದೇವರನ್ನು ದುಃಖಪಡಿಸಬಾರದು. ಹಲ್ಲೆಲೂಯಾ. ಇಸ್ರೇಲ್ ಮಕ್ಕಳು ದೇವರನ್ನು ದುಃಖಪಡಿಸಿದರು. ದೇವರು ಮಾಡಿದ ಉಪಕಾರವನ್ನು ಸ್ಮರಿಸಲಿಲ್ಲ. ದೇವರು ಕೊಟ್ಟ ಕರುಣೆಯನ್ನು, ಭಿಕ್ಷೆಯನ್ನು ಅವರಿಗೆ ಸ್ತೋತ್ರ ಹೇಳಿಲ್ಲ. ಇವತ್ತು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ದೇವರು ನಿನ್ನ ಮೇಲೆ ನನ್ನ ಮೇಲೆ ಅಪಾರ ಧೈರ್ಯ ಇಟ್ಟಿದ್ದಾನೆ. ದೇವರು ನನ್ನ ಮೇಲೆ ನಿನ್ನ ಮೇಲೆ ಅಪಾರವಾದ ಕರುಣೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. 40 ದಿವಸ ಅಡವಿಗೆ ಹೋದದ್ದು ಒಂದೇ ಕಾರಣಕ್ಕೆ, ನನ್ನ ಮಕ್ಕಳು ನನಗೆ ವಿರುದ್ಧವಾಗಿ ನಿಂತರು. ಹಲ್ಲೆಲೂಯಾ. ಆದ್ರೆ ಯೇಸು ಸ್ವಾಮಿ ಏನು ಪಾಪ ಮಾಡಿಲ್ಲ, ತಪ್ಪು ಮಾಡಿಲ್ಲ. 40 ದಿವಸ ಆ ಸೈತಾನನ ಶೋಧನೆಯಲ್ಲಿ ಜಯಿಸಿದಾಗೆ. ಇವತ್ತು ನನಗೆ ನಿನಗೆ ಪವಿತ್ರ ಆತ್ಮನನ್ನು ಕೊಟ್ಟದ್ದು ಶೋಧನೆಯನ್ನು ಜಯಿಸಲಿಕ್ಕೆ. ಎಷ್ಟು ಜನ ನಂಬ್ತೀವಿ? ಹಲ್ಲೆಲೂಯಾ. ನಾನು ಬಲವಾಗಿ ನಂಬ್ತೇನೆ, ನಿನಗೊಬ್ಬ ಸಹಾಯಕನನ್ನು ದೇವರು ಇವತ್ತು ಕೊಟ್ಟಿದ್ದಾನೆ. ಇವತ್ತು ಅನೇಕರ ಜೀವಿತ ಚಿತ್ರ ಆಗಲಿಕ್ಕೆ ಕಾರಣ ಏನು ಗೊತ್ತಿಲ್ಲ, ಅವರು ಪವಿತ್ರ ಆತ್ಮನನ್ನು ಕೇಳುವುದಿಲ್ಲ. ಪವಿತ್ರ ಆತ್ಮನ ಮಾರ್ಗದರ್ಶನ ಅವರಿಗೆ ಬೇಡ. ಇವತ್ತು ನಾನು ಹೇಳ್ತೇನೆ, ನಿನ್ನ ನಾಳೆ ಗೊತ್ತು ಮಾಡುವ ಪವಿತ್ರ ಆತ್ಮ, ನಿನ್ನ ನಾಡ್ದು ಗೊತ್ತು ಮಾಡುವ ಪವಿತ್ರ ಆತ್ಮ ಅವನು ಹೊರಗೆ ಇಲ್ಲ, ನಿನ್ನ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಅವನು ದೇವರ ಆಲಯದಲ್ಲಿ ಇಲ್ಲ, ಅವನು ನಿನ್ನ ಒಳಗೆ ಗರ್ಭಗುಡಿಯಾಗಿ ವಾಸ ಮಾಡ್ತಾ ಇದ್ದಾನೆ. ನಾನು ಹೇಳ್ತೇನೆ, ಅಲ್ಲಿ ನಿನ್ನ ಒಳಗಿರುವಾಗ ಲೋಕದಲ್ಲಿರುವವನಿಗಿಂತ ದೊಡ್ಡವನಾಗಿದ್ದಾನೆ. ಲೋಕದಲ್ಲಿರುವವನಿಗಿಂತ ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಇಸ್ರೇಲರು ಎಂಬುದಾಗಿ ಕರೆಯುವ ಮಕ್ಕಳು ಇಸ್ರೇಲ್ ಆಗಲಿಕ್ಕೆ ಯೋಗ್ಯರಾಗಿದೆ ಇರುವಾಗ ದೇವರು ಲೋಕದ ಕಟ್ಟಕಡೆಯ ಜನರನ್ನು ತನ್ನ ಬಳಿಗೆ ಕರೀತಾ ಇದ್ದಾನೆ. ಯಾಕೆ? ಇಸ್ರೇಲ್ ಆಗಿ ಮಾಡಲಿಕ್ಕೆ. ಎಷ್ಟು ಜನ ಇಲ್ಲಿ ಇಸ್ರೇಲ್ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ನಮ್ಮ ದೇವರು ದೊಡ್ಡವರು. ಆಮೆನ್. ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಉಂಟು. ಹಲ್ಲೆಲೂಯಾ. ಅವರ ಬಳಿಗೆ ಬಂದು ಆಳ್ತಾ ಇದ್ದಾನೆ. ಈಗಲಾದರೂ ನಿಮಗೆ ಸಮಾಧಾನ ಬೇಕಾದದನ್ನು ನೀವು ತಿಳಿದುಕೊಳ್ಳಲಿಲ್ಲ. ಹಲ್ಲೆಲೂಯಾ. ಒಳ್ಳೆದಿತ್ತು, ಕೇಳಿದಾಗ ಒಳ್ಳೆದಿತ್ತು. ಆದರೆ ನಿಮ್ಮ ಕಣ್ಣಿಗೆ ಏನಾಗಿದೆ? ಮರೆಯಾಗಿದೆ. ನೀವು ಕಾಣುವ ಆಲಯ, ನೀವು ಹೊಗಳುವ ಆಲಯ
ಅದು ಇರುವುದಿಲ್ಲ, ನಿಮ್ಮ ಕಣ್ಣ ಮುಂದೆ ಇರುವುದಿಲ್ಲ. ನೀವು ಯಾವುದಕ್ಕೆ ಪ್ರೌಢ ಮಾಡ್ತಿದ್ದೀರಿ ಅದು ನಿಮ್ಮನ್ನು ನಿಲ್ಲುವುದಿಲ್ಲ. ನಿಮ್ಮನ್ನು ಉಳಿಸುವುದು ಯಾರು ಅಂತ ಹೇಳಿದ್ರೆ ನಾನು ಮಾತ್ರ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಪೇತ್ರ ಶಿಷ್ಯರ ಯೇಸು ಸ್ವಾಮಿಯನ್ನು ಅರಿಲಿಲ್ಲ. ಹೌದಾ? ಪ್ರೇಸ್ ದಿ ಲಾರ್ಡ್. ಯೇಸು ಸ್ವಾಮಿ ಶಿಷ್ಯರ ಹತ್ರ ಕೇಳ್ತಾರೆ, ನೀವು ನನ್ನನ್ನು ಏನಂತೀರಿ? ಹಾಗೆ ಹೇಳ್ತಾರೆ ಅವರು, ನೀನು ಎರೇಮಿಯನು, ನೀನು ಪ್ರವಾದಿ, ನೀನು ಸ್ಥಾನಿಕನಾದ ಯೋಹಾನು. ಹಾಗೆ ಯೇಸು ಸ್ವಾಮಿ ಪ್ರಶ್ನೆ ಕೇಳ್ತಾರೆ, ನೀವು ನನ್ನನ್ನು ಏನು ಹೇಳ್ತೀರಿ? ಆಗ ಪೇತ್ರ ಎಂದು ಹೇಳ್ತಾರೆ, ನೀನು ಬರಬೇಕಾಗಿರುವ ಕ್ರಿಸ್ತ, ನೀನು ಬರಬೇಕಾಗಿರುವ ದೇವಕುಮಾರನು. ಅಲ್ಲೇ ಆಗ ಯೇಸು ಸ್ವಾಮಿ ಈ ಗುಟ್ಟು ಸಿಕ್ಕಿ ತಿಳಿಸಿದ್ದು ನರ ಮನುಷ್ಯರಲ್ಲ, ಪರಲೋಕ ದೇವರೇ. ಹಲ್ಲೆಲೂಯಾ. ಈ ಶಿಷ್ಯನಿಗೆ ಸಹ ಅರ್ಥ ಮಾಡಲಿಲ್ಲ ಯಾರು ಯೇಸು ಸ್ವಾಮಿಯನ್ನು. ಹಲ್ಲೆಲೂಯಾ. ತೋಮ, ನಾವು ತೋಮನ ಬಗ್ಗೆ ನಾವು ನೋಡ್ತೀವಿ. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ನಂತರ ಎಲ್ಲ ಶಿಷ್ಯರಿಗೆ ಕಾಣಿಸಿಕೊಂಡ. ಅದು ಯಾರು ಇರಲಿಲ್ಲ? ತೋಮ ಇರಲಿಲ್ಲ. 11 ಮಂದಿ ಶಿಷ್ಯರಿದ್ರು, ಒಬ್ಬ ವ್ಯಕ್ತಿ ಇರಲಿಲ್ಲ. ತೋಮ ಹೋದ ಕೂಡಲೇ 11 ಮಂದಿ ಹೇಳ್ತಾರೆ, ಯೇಸು ಸ್ವಾಮಿ ನಾವು ನೋಡಿದೆವು, ಯೇಸು ಸ್ವಾಮಿ ನೋಡಿದೆವು ಎಂದಾಗ. ಆಗ ತೋಮ ಏನು ಹೇಳ್ತಾನೆ ಗೊತ್ತಿಲ್ಲ, ನೀವು ಯಾರು ಎಷ್ಟು ಹೇಳಿದ್ರು ಸಹ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಶಿಷ್ಯರು ಯೇಸುವನ್ನು ತಿಳಿದುಕೊಳ್ಳಲಿಲ್ಲ, ಇಸ್ರೇಲರು ಯೇಸುವನ್ನು ತಿಳಿದುಕೊಳ್ಳಲಿಲ್ಲ. ಇವತ್ತು ನಾನು ನೀವು ನಿಜವಾಗಿ ತಿಳಿದುಕೊಂಡಿದ್ದೇವ? ಇವತ್ತು ನಮ್ಮಲ್ಲಿ ನಾವು ಪ್ರಶ್ನೆ ಮಾಡೋಣ. ಹಲ್ಲೆಲೂಯಾ. ನಾವು ಇವತ್ತು ಯೇಸು ಸ್ವಾಮಿಯನ್ನು ನಿಜವಾಗಿ ತಿಳಿದುಕೊಂಡಿದ್ದೇವ? ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರುವಾಗ ನಾವು ಭಯಪಟ್ಟಿದ್ದೇವ? ನಾನು ಹೇಳ್ತೀನಿ, ನಿನ್ನ ಸಮಸ್ಯೆಗೆ ಪ್ರತಿಯೊಂದು ಪರಿಹಾರಗಳನ್ನು ಇವತ್ತು ಸಂಜೀವಿಸುತ್ತಾನೆ. ಹಲ್ಲೆಲೂಯಾ. ಯಾವಾಗ ನಾವು ಅಲಕ್ಷ್ಯ ಮಾಡ್ತೇವಲ್ಲ, ಆತನನ್ನು ಬಿಟ್ಟು ನಾವು ದೂರ ಹೋಗ್ತೇವಲ್ಲ, ಆಗ ಆತ ನಮ್ಮನ್ನು ಬಿಟ್ಟು ಹೋಗ್ತಾನೆ. ಆತನ ವಾಕ್ಯವನ್ನು ಬಿಟ್ಟು ಹೋಗುವಾಗ ಆತ ನಮ್ಮನ್ನು ಬಿಟ್ಟು ಹೋಗ್ತಾನೆ. ಎಷ್ಟು ಜನ ಈ ವಾಕ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ? ಹಲ್ಲೆಲೂಯಾ. ನೋಡಿ, ವಾಕ್ಯ ಸ್ಪಷ್ಟವಾಗಿ ನೀವು ಕೆಳಗೆ ಹೋಗುವಾಗ ನಿಮಗೆ ಗೊತ್ತಾಗ್ತದೆ. 45ನೇ ವಾಕ್ಯದಲ್ಲಿ ನೀವು ನೋಡ್ರಿ. ಬಳಿಕ ಆತನು ದೇವಾಲಯಕ್ಕೆ ಹೋಗಿ ಮಾರುವವರನ್ನು ಹೊರಡಿಸಿ ಬಿಡುವುದಕ್ಕೆ ಪ್ರಾರಂಭಿಸಿ ಅವರಿಗೆ, ನನ್ನ ಆಲಯವು ಪ್ರಾರ್ಥನಾಲಯವಾಗಿರುವುದು ಎಂದು ಬರೆದಿದೆ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡಿದ್ದೀರಿ. ನೆಕ್ಸ್ಟ್ ಏನ್ ಮಾಡ್ತಾನೆ ಯೇಸು ಸ್ವಾಮಿ? ದೇವರ ಆಲಯದ ಒಳಗೆ ಪ್ರವೇಶ ಮಾಡ್ತಾನೆ. ಇವರು ಹೇಳ್ತಿದ್ರು ಆಲಯ 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 ಎಂಬುದಾಗಿ. ಅಲ್ಲಿ ಏನಾಗ್ತಿತ್ತಂತೆ? ಆಲಯದಲ್ಲಿ ಮಾರ್ಕೆಟ್ ಆಗಿ ಹೋಗಿದೆ. ಎಂತಾಗಿದೆ? ಸಂತೆ. ಇವತ್ತು ನೋಡಿ, ದೇವರ ಆಲಯ ಯಾವ ರೀತಿಯಲ್ಲಿದೆ? ನಾನು ಹೇಳ್ತೇನೆ, ದೇವರು ವಾಸ ಮಾಡುವ ಆಲಯದಲ್ಲಿ ಭಯ ಇರಬೇಕು, ಭಕ್ತಿ ಇರಬೇಕು. ಈಗ ಭಯಸೇ ಇಲ್ಲ, ಭಕ್ತಿ ಸೇ ಇಲ್ಲ. ಯೇಸು ಸ್ವಾಮಿಯಲ್ಲಿ ಆಲಯವನ್ನು ಶುದ್ಧೀಕರಣ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಅಂದರೆ ಯೇಸು ಸ್ವಾಮಿಗೆ ತನ್ನ ಆಲಯದ ಬಗ್ಗೆ ಒಂದು ಗೌರವ ಇದೆ. ನನ್ನ ಆಲಯ ಹೇಗಿರ್ಬೇಕಂದ್ರೆ ಪ್ರಾರ್ಥನಾಲಯ ಇರಬೇಕು. ನನ್ನ ಆಲಯ ಹೇಗಿರ್ಬೇಕು? ಪ್ರಾರ್ಥನಾಲಯ ಇರಬೇಕು. ಹಲ್ಲೆಲೂಯಾ. ಎಂದು ಬರೆದಿದೆ ಅಲ್ಲ? ಏನು ಎಂದು ಬರೆದಿದೆ ಅಲ್ಲ? ಯಾವುದರಲ್ಲಿ ಬರೆದಿದೆ? ದೇವರ ವಾಕ್ಯದಲ್ಲಿ ಬರೆದಿದೆ. ಯೆಶಾಯ 56:7 ನೋಡಿ. ಯೆಶಾಯ 56:7. ನಾನು ನನ್ನ ಪವಿತ್ರ ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯದಲ್ಲಿ ಉಲ್ಲಾಸಗೊಳಿಸುವೆನು. ನನ್ನ ಯಜ್ಞವೇದಿಯಲ್ಲಿ ಅವರು ಅರ್ಪಿಸುವ ಸರ್ವಾಂಗ ಹೋಮಗಳು, ಯಜ್ಞಗಳು ನನಗೆ ಮೆಚ್ಚುಗೆಯಾಗುವು. ಆದ್ರೆ ಇವರು ಏನ್ ಮಾಡ್ತಿದ್ದಾರೆ? ಇವರು ಅದನ್ನು ಹೊಲೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ಅರಸನಾಗಿ ಬರ್ತಾ ಇದ್ದಾರೆ. ಯಾವುದರಲ್ಲಿ? ಕತ್ತೆಯ ಮನೆಯ ಮೇಲೆ ಬರ್ತಾ ಇದ್ದಾನೆ. ಶಿಷ್ಯನ ನೆನೆಸಿದೇನು ಗೊತ್ತುಂಟ? ಹಲ್ಲೆಲೂಯಾ. ಯೇಸು ಸ್ವಾಮಿ ಆಲಯವನ್ನು ಏನ್ ಮಾಡ್ತಾನೆ? ಪ್ರತಿಷ್ಠೆ ಮಾಡಿ ಅವನು ಅರಸನಾಗ್ತಾನೆ ಎಂಬುದಾಗಿ ಅವರು ಥಿಂಕ್ ಮಾಡಿ. ಆದ್ರೆ ಅವರಿಗೆ ಗೊತ್ತಿಲ್ಲ ಈ ಅರಸನು ಯಾವ ರೀತಿಯಲ್ಲಿ ಆಲಯವನ್ನು ಶುದ್ಧಿ ಮಾಡ್ತಾನೆ ಅಂತ ಅವರಿಗೆ ಗೊತ್ತಾಗ್ಲಿಲ್ಲ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಅದರ ಮೊದಲು ಸಹ ಒಂದು ಸಂಗತಿ ನಡೆದಿದೆ. ಕ್ರಿಸ್ತ ಪೂರ್ವ 167ರಲ್ಲಿ ಹಲ್ಲೆಲೂಯಾ, ಅಂತಿಯೋಕ್ಯ ಒಬ್ಬ ಅರಸನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ದೇವರ ಆಲಯವನ್ನು ಅಶುದ್ಧ ಮಾಡ್ತಾನೆ, ಯಜ್ಞವೇದಿಯನ್ನು ಅಶುದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಅಶುದ್ಧ ಮಾಡುವಾಗ ನಾವು ನೋಡ್ತೀವಿ, ನಂತರ ಕಾಲದಲ್ಲಿ ಮೆಕ್ಕಾಬಿಯ ನಾಯಕತ್ವದಲ್ಲಿ ಅಂತಿಯೋಕ್ಯನನ್ನು ಏನ್ ಮಾಡ್ತಾರೆ? ಅವರು ಸೋಲಿಸಿ ಏನ್ ಮಾಡ್ತಾರೆ ಅಂದ್ರೆ ಆ ದೇವರ ಆಲಯವನ್ನು ಶುದ್ಧೀಕರಣ ಮಾಡ್ತಾರಂತೆ. ಹಲ್ಲೆಲೂಯಾ. ಅದೇ ರೀತಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಈಗ ಬಂದು ದೇವರ ಆಲಯವನ್ನು ಏನ್ ಮಾಡ್ತಾರೆ? ಶುದ್ಧೀಕರಣ ಮಾಡ್ತಾರಂತ ಅವರು ನೆನೆಸಿದ್ರು. ಹಲ್ಲೆಲೂಯಾ. ಆದ್ರೆ ಯೇಸು ಸ್ವಾಮಿ ಆಲಯವನ್ನು ಶುದ್ಧೀಕರಣ ಯಾವ ರೀತಿಯಲ್ಲಿ ಮಾಡಿದ್ರು ಗೊತ್ತಿಲ್ಲ? ತನ್ನ ದೇಹವನ್ನು
ನಮಗೋಸ್ಕರ ಕೊಟ್ಟಾದ್ರೆ ರಕ್ತವಾಗಿ, ನಮ್ಮನ್ನು ದೇವರ ಆಲಯ ಮಾಡುವುದಕ್ಕೋಸ್ಕರ, ನಮ್ಮನ್ನು ಶುದ್ಧೀಕರಣ ಮಾಡುವುದಕ್ಕೋಸ್ಕರ, ಹಲ್ಲೆಲೂಯಾ, ನಮ್ಮ ಪಾಪಗಳನ್ನು ತೆಗೆದು, ಹಲ್ಲೆಲೂಯಾ, ನಮ್ಮ ದ್ರೋಹಗಳನ್ನು ತೆಗೆದು, ನಮ್ಮ ಶಾಪಗಳನ್ನು ತೆಗೆದು ನಮ್ಮನ್ನೇ ಆಲಯ ಮಾಡುವುದಕ್ಕೋಸ್ಕರ, ಪರಿಶುದ್ಧ ಜನಾಂಗವಾಗಿ ಮಾಡುವುದಕ್ಕೋಸ್ಕರ ಯೇಸು ಸ್ವಾಮಿ ಅರಸನಾಗಿ ಅಲ್ಲಿ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನಾನು ನೆನೆಸಿದೆ ಏನಂತ ಹೇಳಿದ್ರೆ, ಅವರು ನೆನೆಸಿದೆ ಬೇರೆ, ಇಲ್ಲಿ ಆದದೆ ಬೇರೆ. ನಾವು ನೋಡ್ತೇವೆ ನಂತರ ಅದು ಯೇಸು ಸ್ವಾಮಿ ಮಾಡ್ತಾನೆ, ಆಲಯ ಶುದ್ಧೀಕರಣ ಮಾಡ್ತಾನೆ. 7 ವರ್ಷ ಆಂಟಿ ಕ್ರೈಸ್ಟ್ ಈ ಭೂಮಿಯಲ್ಲಿ ಏನ್ ಮಾಡ್ತಾನೆ, ಆಳ್ವಿಕೆ ಮಾಡಿದ ನಂತರ ಯೇಸು ಸ್ವಾಮಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಹಲ್ಲೆಲೂಯಾ, ಸೈತಾನ ಏನ್ ಮಾಡ್ತಾನೆ, ದೇವರ ಆಲಯವನ್ನೇ ಥರ್ಡ್ ಟೆಂಪಲ್ ಅನ್ನು ಕಟ್ತಾನೆ. ಅವನು 3ನೇ ದೇವರ ಆಲಯ ಕಟ್ಟಲ್ಪಡ್ತದೆ. ದೇವರ ಆಲಯ ಕಟ್ಟಲ್ಪಟ್ಟ ನಂತರ ಆಂಟಿ ಕ್ರೈಸ್ಟ್ ಬಂದು ಆ ಯಜ್ಞವೇದಿಯಲ್ಲಿ ಏನ್ ಮಾಡ್ತಾನಂತೆ, ಅವನು ಸಹ ಹೊಲಸು ಮಾಡ್ತಾನಂತೆ. ಹೊಲಸು ಮಾಡಿದ ನಂತರ 2ನೇ ಬರೋಣದಲ್ಲಿ ಯೇಸು ಬಂದು ಏನ್ ಮಾಡ್ತಾನೆ, ಅವನನ್ನು ನಾಶ ಮಾಡಿ ಅಲ್ಲಿ 1000 ವರ್ಷ ಈ ಭೂಮಿಯಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ರಾಜ್ಯ ಭೂಮಿಯ ಮೇಲೆ ಬರ್ತದೆ. ಶಿಷ್ಯರು ನೆನೆಸಿದ್ರೆ ಈಗ ಬರ್ತದೆ ಎಂಬುದಾಗಿ, ಆದ್ರೆ ಈ ಆಗ ಬರಲಿಲ್ಲ. ಯೇಸು ಸ್ವಾಮಿ ಫಸ್ಟ್ ನನ್ನಲ್ಲಿ ಶುದ್ಧೀಕರಣ ಮಾಡ್ಲಿಕ್ಕೋಸ್ಕರ, ನನ್ನಲ್ಲಿ ದೇವರ ಆಲಯವಾಗ್ಲಿಕ್ಕೋಸ್ಕರ ಆತನು ಆ ಕತ್ತೆಯ ಮರಿಯ ಮೇಲೆ ಬಂದು, ಅಲ್ಲಿ ನಾವು ನೋಡ್ತೇವೆ ಉಳಿದ ಸ್ಟಾಮ್ ಎಲ್ಲ ಅಲ್ಲಿ ಪರಿಸರ ಶಾಸ್ತ್ರಿ ಅವರನ್ನು ಹಿಡಿದು ಕೊರಡೆಗಳಿಂದ ಹೊಡೆದು, ಅಲ್ಲಿ 5 ದಿವಸದಲ್ಲಿ ಅವನಿಗೆ ಎಲ್ಲಿ ಶಿಲ್ಪಿಗೆ ಹಾಕಿ ಆತನು ಸಾಯಲಿಕ್ಕಿದ್ದ, ಪುನರ್ತನ ಹೊಂದಲಿಕ್ಕಿದ್ದ, ಅದನ್ನು ಅವರು ತಿಳಿದಿಲ್ಲ. ಯೇಸು ಸ್ವಾಮಿ ಮೊದಲ ಶಿಷ್ಯರಿಗೆ ಹೇಳ್ತಾರೆ, ನಾನು ಸಾಯ್ತೇನೆ, 3ನೇ ದಿವಸದಲ್ಲಿ ಎದ್ದು ಬರ್ತೇನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಯೇಸು ಸ್ವಾಮಿ ಆ ಸ್ಥಳಕ್ಕೆ ಬರ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮನ್ನು ದೇವರ ಆಲಯವಾಗುವುದಕ್ಕೋಸ್ಕರ, ಹಲ್ಲೆಲೂಯಾ, ನಮ್ಮನ್ನು ಸುಂದರವಾದ ಮಂದಿರವಾಗಿ ಮಾಡುವುದಕ್ಕೋಸ್ಕರ, ನಮ್ಮನ್ನು ಇಸ್ರೇಲಾಗಿ ಮಾಡುವುದಕ್ಕೋಸ್ಕರ ಯೇಸು ಸ್ವಾಮಿ ಆ ಕತ್ತೆಯ ಮರಿಯಲ್ಲಿ ಹತ್ತುಕೊಂಡು ಆ ಯೆರೂಸಲೇಮಿಗೆ ಬರ್ತಾ ಇದ್ದಾರೆ. ಯೇಸು ಯಾರನ್ನು ನೇಮಿಸಿದ ಅವರು ಅದಕ್ಕೆ ಯೋಗ್ಯರಾಗಲಿಲ್ಲ. ಅಲ್ಲಿ ಇವತ್ತು ಕರೆಯಲ್ಪಟ್ಟವರು ಅನೇಕರಿದ್ದಾರೆ, ಆದರೆ ಆರಿಸಲ್ಪಟ್ಟವರು ಸ್ವಲ್ಪ ಜನ ಮಾತ್ರ. ಅಲ್ಲಿ ಇವತ್ತು ಎಷ್ಟು ಜನ ಆರಿಸಲ್ಪಡ್ತಾ ಇದ್ದಾರೆ? ಇವತ್ತು ನೀನು ಆರಿಸಲ್ಪಟ್ಟ ವ್ಯಕ್ತಿ ಆದರೆ ಕರ್ತನು ಇವತ್ತು ನಿನ್ನನ್ನು ಆಶೀರ್ವದಿಸಲಿಕ್ಕೆ ಹೋಗ್ತಾ ಇದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದಿದ್ದೇವೆ. ಎಷ್ಟು ಜನ ನಂಬ್ತಾ ಇದ್ದೇನೆ, ನಾನು ಬಲವಾಗಿ ನಂಬ್ತಾ ಇದ್ದೇನೆ. ದೇವರ ವಾಕ್ಯ ಇವತ್ತು ನಾವು ಕೇಳ್ತಾ ಇದ್ದೇವೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಮ್ಮನ್ನು ಬಿಟ್ಟು ಕೊಡುವ, ದೇವರ ವಾಕ್ಯದಲ್ಲಿ ನಾವು ಬಿಟ್ಟು ಕೊಡುವ. ನಮಗೆ ಸಮಾಧಾನದ ಕ್ರಿಸ್ತನಿಂದ ಮಾತ್ರ, ನಮಗೆ ಆರೋಗ್ಯ ಕ್ರಿಸ್ತನಿಂದ ಮಾತ್ರ. ಇವತ್ತು ನಿಮಗೆ ಗೊತ್ತುಂಟ, ಇಸ್ರೇಲ್ ಯಾವುದರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಗೊತ್ತುಂಟ? ಅಲ್ಲಿ ಅವರವರ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಅಲ್ಲಿ ಅವರವರ ಜ್ಞಾನದ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆದರೆ ಒಂದು ಸಮಯ ಬರ್ತದೆ, ಅದೆಲ್ಲ ಕೆಳಗೆ ಬೀಳುವಾಗ ಅವರು ಯಾರನ್ನು ಕರೀತಾರೆ ಗೊತ್ತುಂಟ? ಯೇಸುವನ್ನು ಮಾರಣಾತ ಎಂಬುದಾಗಿ ಕರೀತಾರೆ. ಮಾರಣಾತ ಅಂತ ಹೇಳಿದ್ರೆ ಮರಣವನ್ನು ಗೆದ್ದವನೇ, ಮರಣವನ್ನು ಗೆದ್ದವನೇ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ಮರಣವನ್ನು ಗೆದ್ದವನು ಯೇಸು ಸ್ವಾಮಿ ಮಾತ್ರ. ಇವತ್ತು ಆತನೇ ನಮ್ಮ ರಕ್ಷಕನಾಗಿದ್ದಾನೆ. ಅವರಿಗೆ ಮರೆಯಾಗಿತ್ತು, ಇವತ್ತು ನನಗೆ ನಿನಗೆ ಮರೆಯಾಗಲಿಲ್ಲ. ಕಾರಣ ಇವತ್ತು ನನ್ನ ನಿನ್ನನ್ನು ಆತನ ಮಗನಾಗಿ ಮಾಡಿದ್ದಾನೆ. ಆತನ ಪ್ರೀತಿಗೆ ಎಷ್ಟು ಜನ ದೇವರಿಗೆ ಸ್ತೋತ್ರ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆತ ನಮ್ಮ ತಂದೆಯಾಗಿದ್ದಾನೆ, ಆತ ಹೆಸರು ಇಮ್ಮಾನುವೇಲ್ ಆಗಿದ್ದಾನೆ, ಆತ ನಮ್ಮ ದೇವರಾಗಿದ್ದಾನೆ. ನನ್ನ ಡ್ಯಾಡಿ ನೀನು ಒಳ್ಳೆಯವರು, ನನ್ನ ಡ್ಯಾಡಿ ನೀನು ಒಳ್ಳೆಯವರು. ನನ್ನ ಯೇಸು ಒಳ್ಳೆಯವನು. ಯಾರಿಗೆ ಹೇಳವಾದ ಕಥೆ, ಅದು ಕಟ್ಟಲ್ಪಟ್ಟ ಸ್ಥಿತಿಯಲ್ಲಿತ್ತು. ಇವಾಗ ಎಷ್ಟು ಜನ ಹೇಳ್ತೀನಿ, ನಾನು ಕಟ್ಟಲ್ಪಟ್ಟವನಾಗಿದ್ದೇನೆ. ಕಟ್ಟಲ್ಪಟ್ಟವರು ಯಾರು ನೋಡಲಿಲ್ಲ, ಆದರೆ ಯೇಸು ನೀನು ಕಟ್ಟಲ್ಪಟ್ಟದನ್ನು ನೋಡಿದ. ನಿನ್ನನ್ನು ಅಲ್ಲಿಂದ ಹೊರಗೆ ತಂದದ್ದು ಯೇಸು, ನಿನ್ನನ್ನು ಹೊರಗೆ ತಂದದ್ದು ಯೇಸು. ನಾನು ಪಾರಂಪರ್ಯದಲ್ಲಿದ್ದೆವು, ಪಾರಂಪರ್ಯದಿಂದ ದೇವರು ಹೊರಗೆ ತಂದಿದ್ದಾನೆ. ನಾನಿಗೆ ಸಮಾಧಾನ ಇರಲಿಲ್ಲ, ಆದರೆ ಇವತ್ತು ಸಮಾಧಾನ ಕೊಟ್ಟಿದ್ದಾನೆ. ಇವತ್ತು ಎಷ್ಟು ಜನ ಹೇಳ್ತೀನಿ, ನನ್ನ ದೇವರೇ ನಿನ್ನನ್ನು ನಾನು ಆರಾಧಿಸ್ತೇನೆ, ನನಗೆ ನೀನಿಲ್ಲದೆ ಬೇರೆ ಜೀವಿತ ಇಲ್ಲ ಎಂಬುದಾಗಿ ಎಷ್ಟು ಜನ ಹೃದಯಪೂರ್ವಕವಾಗಿ ದೇವರಿಗೆ ಸ್ತೋತ್ರ ಹೇಳ್ತೀನಿ. ಎಸಪ್ಪ, ನೀನು ನನ್ನ ದೇವರು, ನೀನು ನನ್ನ ಡ್ಯಾಡಿ. ಹ್ಯಾಪಿ ಹೋಲಿ ಸ್ಪಿರಿಟ್, ನಿನ್ನನ್ನು ಆರಾಧಿಸ್ತೇವೆ. Hallelujah.
ಎಲ್ಲಿ ಬಿದ್ದಿದ್ದೇವೆ ಎಂಬುದಾಗಿ ಗೊತ್ತಾಗಲಿಲ್ಲ. ಪೇತ್ರನ ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನೀವು ಯಾವ ವ್ಯಕ್ತಿಯನ್ನು ಅನ್ಯರ ಕೈಗೆ ಕೊಟ್ಟು ಶಿಲುಬೆಯಲ್ಲಿ ಹಾಕಿದರಲ್ಲ, ಅವನೇ ಇಸ್ರಾಯೇಲರ ಅರಸನಾಗಿದ್ದಾನೆ, ಅವನೇ ಮೆಸ್ಸಿಯನಾಗಿದ್ದಾನೆ. ಅವನನ್ನು ದೇವರು ಸಂತೋಷದಿಂದ ಎಬ್ಬಿಸಿ ಮಾರಣ ವೇದನೆಯಿಂದ ಬಿಡಿಸಿದ್ದಾನೆ. ಆತನ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಎಂಬುದಾಗಿ. ಇವತ್ತು ಯೇಸು ಎದ್ದಿದ್ದಾನೆ, ಯೇಸು ಎದ್ದಿದ್ದಾನೆ. ಯೇಸು ತಿರುಗಿ ಕತ್ತೆ ಮನೆಯಲ್ಲಿ ಕುತ್ಕೊಂಡು ಬರುವುದಿಲ್ಲ. ಯೇಸು ಶಿಲುಬೆಯಲ್ಲಿ ನೇತಾಕುವುದಿಲ್ಲ. ಯೇಸು ಇವತ್ತು ನನ್ನೊಳಗೆ ನಿನ್ನೊಳಗೆ ಆತನು ಬಂದಿದ್ದಾನೆ. ಎಷ್ಟು ಜನ ಇವತ್ತು ನಂಬ್ತಾ ಇದ್ದೀವಿ? ಲೋಕ ಮಾಡುವುದನ್ನು ನಾವು ಮಾಡುವುದಲ್ಲ, ನಾನೀಗ ಲೋಕದಿಂದ ಬೇರ್ಪಟ್ಟವರಾಗಿದ್ದೇವೆ. ಲೋಕವು ಕೊಡುವ ಸಮಾನ ಮರಣ, ದೇವರ ಉಚಿತ ಅಂತ ಕೃಪೆ, ಅದು ನಿತ್ಯ ಜೀವ. ಎಷ್ಟು ಜನ ನಂಬ್ತಾ ಇದ್ದೀವಿ? ನನ್ನ ದೇವರೇ, ನೀನು ನನಗೆ ಒಳ್ಳೆಯ ಡ್ಯಾಡಿಯಾದ ನಿತ್ಯ ಜೀವವನ್ನು ಕೊಟ್ಟದಕ್ಕೆ ನಿನಗೆ ಸ್ತೋತ್ರ. ನನ್ನ ಪರಿಸ್ಥಿತಿಗಳನ್ನು ನೀನು ಬದಲಾಯಿಸಿದಕ್ಕೆ ನಿನಗೆ ಸ್ತೋತ್ರ. ನನ್ನ ಒಳಗೆ ಯಾವಾಗಲೂ ಜೀವಿಸುತ್ತಾ ದೇವರು ನನ್ನ ನಡೆಸುವ ದೇವರು ನೀನು. ನನ್ನ ಜೀವಿತದಲ್ಲಿ ಏನೇ ಬಂದರೂ ಸಹ ಎಲ್ಲವನ್ನು ನೀನು ನೋಡುತ್ತೀಯ, ಅದಕ್ಕೆ ನಿನಗೆ ಸ್ತೋತ್ರ. ನೀನು ನನ್ನ ತಪ್ಪಿಸ್ತೀಯ, ಅದಕ್ಕೆ ನಿನಗೆ ಸ್ತೋತ್ರ. ಯಾಕಂದ್ರೆ ನನ್ನ ಕಣ್ಣುಗಳು ಯಾವಾಗ ನಿನ್ನನ್ನು ನೋಡುತ್ತದೆ. ಥ್ಯಾಂಕ್ ಯು. ಕರ್ತನ ವಾಕ್ಯ ನಿನಗೆ ಮಾತನಾಡಲಿಕ್ಕೆ ನಿನಗೆ ಸ್ತೋತ್ರ. ಈ ದಿನ ಮಕ್ಕಳನ್ನು ನಾನು ಆಶೀರ್ವಾದ ಮಾಡುತ್ತೇನೆ. ದೇವರ ವಾಕ್ಯದ ಪ್ರಕಟಣೆ ಕೊಟ್ಟದಕ್ಕೆ ನಿನಗೆ ಸ್ತೋತ್ರ. ಇವರ ಜೀವಿತದಲ್ಲಿ ಕರ್ತನೆ ನೀನು ಯಾವಾಗಲೂ ಇದು ನಡೆಸಬೇಕಾಗಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ದೇವರ ರಹಸ್ಯ ಭರಣದಲ್ಲಿ ನಾವೆಲ್ಲರೂ ಎತ್ತರ ಪಡಬೇಕು, ನಿನ್ನೊಟ್ಟಿಗೆ ನಾವು ಜೀವಿಸಬೇಕು. ದೇವರೇ, ತಿರುಗಿ ಈ ಭೂಮಿಯ ಮೇಲೆ 1000 ವರ್ಷ ಆಳ್ವಿಕೆಗೆ ನಾವು ನಿನ್ನೊಟ್ಟಿಗೆ ಬರಬೇಕು. ಇದೇ ನಮ್ಮ ಆಸೆ ದೇವರೇ, ಇದೇ ನಮ್ಮ ಗುರಿಯಾಗಿದೆ ಸ್ವಾಮಿ. ನಾವು ಇವತ್ತು ನಿನ್ನ ಹಿಂದೆ ಬರುವವರಾಗಿದ್ದೇವೆ ದೇವರು. ನಾವು ನಿನ್ನ ಶಿಷ್ಯರು ಸ್ವಾಮಿ, ನಾವು ನಿನ್ನನ್ನು ಹಿಂಬಾಲಿಸುವವರಾಗಿದ್ದೇವೆ ಸ್ವಾಮಿ. ಲೋಕ ಹೇಳುವುದನ್ನು ನಾವು ಮಾಡೋದಿಲ್ಲ, ನೀನು ನಮಗೆ ಏನು ಹೇಳಿದೆ ಅದನ್ನೇ ನಾವು ಮಾಡುತ್ತಾ ಇದ್ದೇವೆ ದೇವರೇ. ಈ ಮಕ್ಕಳನ್ನು ನೀನು ಪ್ಲಸ್ ಮಾಡಿದ್ದಕ್ಕೆ ನಿನಗೆ ಸ್ತೋತ್ರ. ಅವರ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಿದ್ದಕ್ಕೆ ನಿನಗೆ ಸ್ತೋತ್ರ ದೇವರೇ. ಈ ಆಲಯವನ್ನು ನೀನು ಶುದ್ಧೀಕರಣ ಮಾಡಿ ನೀನು ನೆಲೆ ನಿಲ್ಲುವುದಕ್ಕೆ ನಿನಗೆ ಸ್ತೋತ್ರ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ಮಹಿಮೆ ನಿನಗೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡುವುದೇ ತಂದೆಯೇ, ಆಮೆನ್. ಆ ಆಲಯದಲ್ಲಿ ಮತ್ತೆ ಆಶೀರ್ವಾದ ಪಡೆದುಕೊಳ್ಳಿ. ಥ್ಯಾಂಕ್ ಯು ಜೀಸಸ್.
ಸ್ಥಿತಿ ಪರಿಶುದ್ಧ ಸಹವಾಸ ಸೇರಿ ಬಂದ ಎಲ್ಲ ದೇವರ ಮಕ್ಕಳಿಗೂ ಸಾರಲ್ಪಟ್ಟ ವಾಕ್ಯದಲ್ಲಿಗೂ ಲೋಕ ನಂಬಿಕಸ್ಥರಿಗೂ ಇದರಲ್ಲಿ ಕ್ರಿಸ್ತನ ಎರಡನೇ ಬರೋಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜಯಪಟ್ಟದೇವರು 3 ಬಾರಿ ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವರನ್ನು ಆಶೀರ್ವದಿಸಿ.